ವೆಲ್ಕಮ್ ಬ್ಯಾಕ್ ಟು Kcet Chapterwise Solutions my dear students. ಇವತ್ತಿನ ಒಂದು ಚಾಪ್ಟರ್ ಯಾವುದ್ರ ಮೇಲೆ ನಾವು Kcet ಪ್ರೀವಿಯಸ್ ಇಯರ್ ಕ್ವೆಶ್ಚನ್ ಪೇಪರ್ಗಳನ್ನು ಸಾಲ್ವ್ ಮಾಡ್ತಿದ್ದೀವಿ ಅಂತಂದರೆ ದಟ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಮಸ್ಟ್ ರೀಡ್ ಚಾಪ್ಟರ್ ಅಂತ ನಾನು ಏನು ಹೇಳಿದ್ದೆ ನಿಮಗೆ ಚಾಪ್ಟರ್ ವೈಸ್ ವೇಟೇಜಲ್ಲಿ, ದಟ್ ಈಸ್ ಬಯೋಟೆಕ್ನಾಲಜಿ. ಓಕೆ, ಸೊ ಬಯೋಟೆಕ್ನಾಲಜಿ ಅಂತಂದರೆ ಇವಾಗ ಇದರಲ್ಲಿ 2 ಚಾಪ್ಟರ್ಸ್ ಬರುತ್ತೆ, ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರಾಸೆಸಸ್ ಆ್ಯಂಡ್ ಬಯೋಟೆಕ್ನಾಲಜಿ ಅಪ್ಲಿಕೇಶನ್ಸ್. ಈಗಾಗಲೇ ಈ ಎಲ್ಲ ಚಾಪ್ಟರ್ಸ್ ಮೇಲೂ PYQಸ್ಗಳು ಸಾಲ್ವ್ ಮಾಡಿ ಆಗಿದೆ, ಇದೊಂದು ಉಳ್ಕೊಂಡಿತ್ತು. ಸೊ ಇವಾಗ ಇದು ಕೂಡ ಕಂಪ್ಲೀಟ್ ಆಯಿತು. ಓಕೆ, ಸೊ ಹಾಗಾಗಿ ನಿಮಗೆ ಎಲ್ಲವನ್ನೂ ಇವಾಗ ಅವೈಲೇಬಲ್ ಇದೆ ಚಾನಲಲ್ಲಿ, ಒನ್ ಶಾರ್ಟ್ ವೀಡಿಯೋಸ್ಗಳಿದೆ. ಇವನ್ ಫಸ್ಟ್ PUದು ಕೂಡ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ನಾನು ಮಾಡ್ತಾ ಇದ್ದೀನಿ. ಅಟ್ಲೀಸ್ಟ್ PYQಸ್ಗಳು ಸಾಲ್ವ್ ಮಾಡಿದ್ದನ್ನು ನೋಡಿ, ಇಟ್ ವಿಲ್ ಬಿ ಮೋರ್ ಹೆಲ್ಪ್ಫುಲ್ ಫಾರ್ ಯು. ಬಿಕಾಸ್ ನಿಮಗೆ ಇರೋ ಕಡಿಮೆ ಟೈಮಲ್ಲಿ ನೀವು ಜಾಸ್ತಿ ಮಾರ್ಕ್ಸನ್ನು ಸ್ಕೋರ್ ಮಾಡೋದಕ್ಕೆ ಏನೇನು ಸಾಧ್ಯತೆ ಇದೆ, ಏನೇನು ಸೋರ್ಸಸ್ ಇದೆ ಎಲ್ಲ ಚೆನ್ನಾಗಿ ಉಪಯೋಗಿಸ್ಕೊಳ್ಳಿ. NCERTನ ಮಾತ್ರ ನೀವು ಬಿಡಬೇಡಿ, ಕಂಪಲ್ಸರಿ NCERT ಚಾಪ್ಟರನ್ನು ನೀವು ನೀಟಾಗಿ ಲೈನ್ ಟು ಲೈನ್ ಓದ್ಕೊಳ್ಳಿ ಇದೆ. ಸೊ ವಿತೌಟ್ ವೇಸ್ಟಿಂಗ್ ದ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಈ ಯಾವಾಗಲೂ ನಾವು 2016ಇಂದ ಅಂದರೆ ಹಿಂದಿಂದ ಪ್ರೀವಿಯಸ್ ಇಯರ್ ಪೇಪರ್ಗಳನ್ನು ಸಾಲ್ವ್ ಮಾಡ್ಕೊಂಡು ಬರ್ತಿದ್ವಿ. ಫಾರ್ ಅ ಚೇಂಜ್ ಈ ಸರ್ತಿ KCET 22 ಕ್ವೆಶನ್ ಪೇಪರಿಂದ ಹೋಗೋಣ. ಓಕೆ, ಸೊ ರೀಸೆಂಟಿಂದ ಹೋಗೋಣ. ಸೊ ಲೆಟ್ಸ್ ಸಿ ಏನು ಕ್ವೆಶನ್ ಬಂದಿದೆ ಅಂತ ಹೇಳಿ. ಫಸ್ಟ್ ಕ್ವೆಶನ್ ಫ್ರಮ್ ಬಯೋಟೆಕ್ನಾಲಜಿ ಚಾಪ್ಟರ್ ಈಸ್, ವಾಟ್ ಡಸ್ ದ ಸ್ಯಾಂಪಲ್ ಆಫ್ ಅ ಗಿವನ್ ಬೇಸ್ ಸೀಕ್ವೆನ್ಸ್ ರಿಪ್ರೆಸೆಂಟ್? ಓಕೆ, ಸೊ ಇದು ಸೀಕ್ವೆನ್ಸ್ ನೀವು ಇಲ್ಲೇನು ನೋಡ್ತಾ ಇದ್ದೀರಾ, ದಟ್ ಈಸ್ GAATTC. ಸೊ ಇದನ್ನೇ ನಾವು ಇವಾಗ ರಿವರ್ಸಾಗಿ ಓದಿದಾಗ GAATTC. ಓಕೆ, ಸೊ ಯಾವುದೇ ಒಂದು ಸೀಕ್ವೆನ್ಸ್ ನಾವು 5' ಇಂದ 3' ಓದಿದಾಗ, ಓಕೆ, ಸೊ ಇನ್ನೊಂದು ಸೀಕ್ವೆನ್ಸನ್ನು ಅಗೇನ್ ನಾವು 5' ಇಂದ 3' ಓದಿದಾಗ, ಓಕೆ, ಸೊ ಈ ತರಹ ಅಪೋಸಿಟ್ ಆಗಿರುವಂಥ ಕಾಂಪ್ಲಿಮೆಂಟ್ರಿ ಆಗಿರುವಂಥ ಈ ಸೀಕ್ವೆನ್ಸಸ್ಗಳನ್ನು ನಾವು ಏನಂತ ಕರಿತೀವಿ? ಎಸ್, ದಟ್ ಈಸ್ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಂತ ಕರಿತೀವಿ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ ಸಿ, ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್. ಸೊ ಫಾರ್ ಎಕ್ಸಾಂಪಲ್ ನಿಮಗೆ ಐ ಥಿಂಕ್ ಮೊಲೆಕ್ಯುಲರ್ ಬೇಸಿಸ್ ಆಫ್ ಇನ್ಹೆರಿಟೆನ್ಸ್ ಆ್ಯಂಡ್ ವೇರಿಯೇಷನ್ ಚಾಪ್ಟರ್ ಮೇಲೆ ಸಾಲ್ವ್ ಮಾಡುವಾಗ ನಾನು ಹೇಳಿದ್ದೆ ಅಂದ್ಕೊಳ್ತೀನಿ. ಈ ಕ್ವೆಶನನ್ನು ನಾನು ಆ ಚಾಪ್ಟ್ರಲ್ಲೇ ಸಾಲ್ವ್ ಮಾಡಿಬಿಟ್ಟಿದ್ದೆ. ಓಕೆ, ಸೊ ಆ ವಿಡಿಯೋನ ನೋಡಿದವ್ರಿಗೆ ಇವಾಗಲೇ ಇದು ರಿಪೀಟೆಡ್ ಕ್ವೆಶನ್ ಅನ್ನಿಸ್ತಾ ಇರುತ್ತೆ, ಬಟ್ ಬಯೋಟೆಕ್ನಾಲಜಿಯಲ್ಲಿ ಬರುವಂಥ ಕ್ವೆಶನ್ ಆಗಿರೋದ್ರಿಂದ ನಾನು ಇದರಲ್ಲಿ ಇನ್ನೊಂದು ಸರ್ತಿ ಹೇಳಿದೆ. ಸೊ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸಸ್ ಅಂತಂದರೆ ಏನು, ನಾನು ಇವಾಗ ಸದ್ಯಕ್ಕೆ ಹೇಳಿದ್ನಲ್ಲ ಹಾಗೆ. ಸೊ ನೀವು ಎಕ್ಸಾಂಪಲ್ ನೆನ್ಪಿಟ್ಕೊಳ್ಬೇಕು ಅಂತಂದರೆ ನಾನು ಯಾವ್ದು ಹೇಳಿದ್ದೆ, ಗದಗ್ ಅನ್ನೋ ಅಂತ ವರ್ಡನ್ನು ಹೇಳಿದ್ದೆ. ಓಕೆ, ಸೊ ಈ ಕಡೆಯಿಂದ ಓದಿದ್ರು ಗದಗ್, ಈ ಕಡೆಯಿಂದ ಓದಿದ್ರು ಗದಗ್, ಹೌದಾ? ಸೊ ಇದೇ ತರಹ ಬೇರೆ ಬೇರೆ ಯಾವ ವರ್ಡ್ಸ್ ಇದೆ ನಿಮ್ಗೇನಾದರೂ ಗೊತ್ತಾಗ್ತಾ ಇದೆಯಾ? ಜಸ್ಟ್ ಕಮೆಂಟ್, ಲೆಟ್ ಮಿ ಚೆಕ್. ಸೊ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿರುವಂಥ ವರ್ಡ್ ಯಾವುದು ಅಂತಂದರೆ ಮಲಯಾಳಂ. ನೆಕ್ಸ್ಟ್, ಜೆಲ್ ಎಲೆಕ್ಟ್ರೋಫೋರೋಸಿಸ್ ಈಸ್ ಯೂಸ್ಡ್ ಫಾರ್. ಸೊ ಜೆಲ್ ಎಲೆಕ್ಟ್ರೋಫೋರೋಸಿಸನ್ನು ಯಾವುದಕ್ಕೆ ಬಳಸ್ತಾರೆ? ಆಪ್ಷನ್ಸ್, ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್ ಅಕಾರ್ಡಿಂಗ್ ಟು ದೇರ್ ಸೈಜ್, ಕನ್ಸ್ಟ್ರಕ್ಷನ್ ಆಫ್ ರಿಕಾಂಬಿನೆಂಟ್ DNA ಬೈ ಜಾಯ್ನಿಂಗ್ ವಿತ್ ದ ಕ್ಲೋನಿಂಗ್ ವೆಕ್ಟರ್ಸ್, ಕಟಿಂಗ್ DNA ಇಂಟು ಫ್ರಾಗ್ಮೆಂಟ್ಸ್, ಐಸೋಲೇಷನ್ ಆಫ್ DNA ಮಾಲಿಕ್ಯೂಲ್. ಓಕೆ, ಜೆಲ್ ಎಲೆಕ್ಟ್ರೋಫೋರೋಸಿಸ್ನ 1-2 ಮಿನಿಟ್ಸಲ್ಲಿ ನೋಡ್ಕೊಂಡು ಬಂದ್ಬಿಡೋಣ. ಬಿಕಾಸ್ ಈ ಒಂದು ಟಾಪಿಕ್ ಮೇಲೆ ನಿಮಗೆ ರಿಪೀಟ್ ಆಗಿ ಇವಾಗ ಕ್ವೆಶನ್ಗಳು ಬರ್ತಾನೆ ಹೋಗುತ್ತೆ ಬೇರೆ ಬೇರೆ ಇಯರ್ ಕ್ವೆಶನ್ ಪೇಪರಲ್ಲಿ. ಸೊ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂದ್ರೇನು? ಇಟ್ಸ್ ಅ ಟೆಕ್ನಿಕ್ ಆಫ್ ಸೆಪರೇಷನ್ ಆ್ಯಂಡ್ ಐಸೋಲೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಓಕೆ, ಸೊ ಯೂಶ್ವಲಿ ಇದನ್ನು ನಾವು ಸೆಪರೇಷನ್ಗಾಗಿ ಬಳಸ್ತೀವಿ. ಓಕೆ, ಸೊ ಐಸೋಲೇಷನ್ ಅಂತಂದರೆ ಆ ಫ್ರಾಗ್ಮೆಂಟ್ಗಳು ಏನು ಸಪರೇಟ್ ಆಗಿರುತ್ತಲ್ಲ, ಸೊ ಆ ಸಪರೇಟೆಡ್ ಫ್ರಾಗ್ಮೆಂಟ್ಗಳನ್ನು ಐಸೋಲೇಟ್ ಕೂಡ ಮಾಡ್ತೀವಿ. ಓಕೆ, ಸೊ ಬಟ್ ಆ್ಯಕ್ಚುಲ್ ಆಗಿ ಜೆಲ್ ಎಲೆಕ್ಟ್ರೋಫೋರೋಸಿಸನ್ನು ನಾವು ಬಳಸುವಂಥದ್ದು ಫಾರ್ ದ ಸೆಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸ್. ಸೊ ಹೇಗೆ ಆಗುತ್ತೆ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಂತ ನೋಡೋದಾದರೆ, ಯೂಶ್ವಲಿ DNA ಫ್ರಾಗ್ಮೆಂಟ್ಸ್ ದೇ ಆರ್ ನೆಗೆಟಿವ್ಲಿ ಚಾರ್ಜ್. ಸೊ ಯೂಶ್ವಲಿ ನೆಗೆಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ಸ್ಗಳು ಯಾವ ಕಡೆ ಹೋಗುತ್ತೆ ರೀ? ಪಾಸಿಟಿವ್ಲಿ ಚಾರ್ಜ್ಡ್ ಮಾಲಿಕ್ಯೂಲ್ ಕಡೆ ಅಥವಾ ಪಾಸಿಟಿವ್ಲಿ ಚಾರ್ಜ್ಡ್ ಎಲೆಕ್ಟ್ರೋಡ್ ಕಡೆ ಹೋಗುತ್ತೆ, ಹೌದಾ? ಸೊ ಈ ಕಡೆ ನೆಗೆಟಿವ್ ಚಾರ್ಜ್ ಇರುತ್ತೆ, ಈ ಕಡೆ ಪಾಸಿಟಿವ್ ಚಾರ್ಜ್ ಇರುತ್ತೆ. ಓಕೆ, ಸೊ ದಿಸ್ ಈಸ್ ಆ್ಯನೋಡ್, ದಿಸ್ ಈಸ್ ಕ್ಯಾಥೋಡ್. ಓಕೆ, ಸೊ ಕ್ಯಾಥೋಡಿಂದ ಆ್ಯನೋಡ್ ಕಡೆಗೆ DNA ಫ್ರಾಗ್ಮೆಂಟ್ಗಳು ಮೂವ್ ಆಗುತ್ತೆ. ಸೊ DNA ಫ್ರಾಗ್ಮೆಂಟ್ಗಳು ದೇ ಸಪರೇಟ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಓಕೆ, ಸೊ ಜಾಸ್ತಿ ವೇಟ್ ಇರುವಂಥದ್ದು ಮುಂದಕ್ಕೆ ಹೋಗಲ್ಲ ನೋಡಿ, ದೊಡ್ಡದು ಲಾರ್ಜ್ ಸೈಜ್ DNAಗಳು ಇಲ್ಲೇ ಉಳ್ಕೊಳ್ಳುತ್ತೆ. ಸ್ಮಾಲ್ ಸೈಜ್ಗಳು, ಓಕೆ, ಸೊ ಸ್ಮಾಲ್ ಸೈಜ್ ಇದ್ದಿದ್ದು ದೂರ ಹೋಗುತ್ತೆ, ಹೌದಾ? ಇನ್ನು ನೆಕ್ಸ್ಟ್, ಅವುಗಳು ನಮಗೆ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಹೌದಾ? ಸೊ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇಲ್ಲ, ಹಾಗಾಗಿ ನಾವೇನು ಮಾಡ್ತೀವಿ ಇವಾಗ, ದೇ ಆರ್ ಸ್ಟೇನ್ಡ್ ವಿತ್ ಇಥಿಡಿಯಮ್ ಬ್ರೋಮೈಡ್. ಅಗೇನ್ ಇಂಪಾರ್ಟೆಂಟ್ ಕ್ವೆಶನ್ KCETಗೆ. ಓಕೆ, ಸೊ ಇದನ್ನು ನಾವು ಇವಾಗ ಇಥಿಡಿಯಮ್ ಬ್ರೋಮೈಡ್ ಇಂದ ನಾವು ಇದಕ್ಕೆ ಸ್ಟೇನ್ ಮಾಡಿದಾಗ ಏನಾಗುತ್ತೆ, ಅದನ್ನು UV ಲೈಟ್ಗೆ ನಾವು ಎಕ್ಸ್ಪೋಸ್ ಮಾಡಿದಾಗ ನಮ್ಗೆ ಅವಾಗ DNA ಫ್ರಾಗ್ಮೆಂಟ್ಗಳು ಕಾಣಿಸುತ್ತೆ. ಸೊ ಈ ಕಾಣಿಸಿದಂಥ DNA ಫ್ರಾಗ್ಮೆಂಟನ್ನು ಕಟ್ ಮಾಡಿ ಹೊರಗಡೆ ತೊಗೊಳ್ಬೇಕು, ಹೌದಾ? ಸೊ ನಾವು ಫ್ರಾಗ್ಮೆಂಟ್ಗಳು ನಾವಿವಾಗ ತೊಗೊಳ್ಬೇಕು ಅದನ್ನು. ಸೊ ಆ ಸ್ಟೆಪ್ಗೆ ನಾವು ಎಲ್ಯೂಷನ್ ಅಂತ ಕರಿತೀವಿ. ಅಗೇನ್ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು. ಯಾಕೆ ನಾನು ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಅಂತಂದರೆ, ಯು ವಿಲ್ ಗೆಟ್ ಟು ನೋ ಇನ್ ದ ಅಪ್ಕಮಿಂಗ್ ಕ್ವೆಶನ್ ಪೇಪರ್ಸ್. ಇವಾಗ ನಾವೇನು ಸಾಲ್ವ್ ಮಾಡ್ತೀವಿ ಅದರಲ್ಲಿ ಎಲ್ಲ ಕ್ವೆಶನ್ಗಳು ಬರುತ್ತೆ, ನೋಡ್ತೀರಿ. ಓಕೆ, ಸೊ ಅವಾಗ ನಾನು ಇದನ್ನು ಮತ್ತೆ ಎಕ್ಸ್ಪ್ಲೇನ್ ಮಾಡ್ತಾ ಕೂರಲ್ಲ, ದಟ್ಸ್ ವೈ ಐ ಆಮ್ ಎಕ್ಸ್ಪ್ಲೇನಿಂಗ್ ಇಟ್ ನೌ ಓನ್ಲಿ. ಓಕೆ, ಸೊ ಅದಕ್ಕೆಲ್ಲ ನೀವೇ ಆನ್ಸರ್ ಮಾಡಬೇಕಾಗುತ್ತೆ ಇವಾಗ. ನೆಕ್ಸ್ಟ್, ಸೊ ಕೇರ್ಫುಲಿ ಇವಾಗ ನೋಡ್ಕೊಳ್ಳಿ. ಸೊ ಎಲ್ಯೂಷನ್ ಅಂತಂದರೆ ಕಟ್ಟಿಂಗ್ ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ದ ಸೆಪರೇಟೆಡ್ ಬ್ಯಾಂಡ್ಸ್ ಆಫ್ DNA ಫ್ರಮ್ ದ ಅಗಾರೋಸ್ ಜೆಲ್. ಓಕೆ, ಸೊ ಇವಾಗ ಈ DNA ಫ್ರಾಗ್ಮೆಂಟ್ಗಳನ್ನು ಪ್ಯೂರಿಫೈ ಮಾಡಿಬಿಟ್ಟು ರೀಕಾಂಬಿನೇಷನಿಗೆ ಬಳಸ್ತೀವಿ. ಓಕೆ, ಸೊ ಎಲ್ಲ ಅರ್ಥ ಆಯ್ತಲ್ವಾ ನೀಟಾಗಿ ಜೆಲ್ ಎಲೆಕ್ಟ್ರೋಫೋರೋಸಿಸು? ಸೊ ಯಾವುದಕ್ಕೆ ಯೂಸ್ ಮಾಡ್ತೀವಿ ಇವಾಗ? ಎಸ್, ಆನ್ಸರ್ ಯಾವುದು? ಆಪ್ಷನ್ ಎ, ಹೌದಾ? ಸೊ ಅವುಗಳನ್ನು ಸಪ್ರೇಟ್ ಮಾಡೋದಕ್ಕೆ ಅಕಾರ್ಡಿಂಗ್ ಟು ದ ಸೈಜ್. ಆ್ಯನ್ ಆ್ಯಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್
ಇನ್ ಅ ವೆಕ್ಟರ್ ಯೂಶ್ವಲಿ ಹೆಲ್ಪ್ಸ್ ಇನ್ ದ ಸೆಲೆಕ್ಷನ್ ಆಫ್. ಸೊ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನನ್ನು ನಾವು ಯಾವುದಕ್ಕೋಸ್ಕರ ಬಳಸ್ತೀವಿ? ನಾನ್ ರೀಕಾಂಬಿನೆಂಟ್ ಸೆಲ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ, ನಾನ್ ಕಾಂಪಿಟೆಂಟ್ ಸೆಲ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ, ಕಾಂಪಿಟೆಂಟ್ ಸೆಲ್ಸನ್ನು ಅಥವಾ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸನ್ನು ಸೆಲೆಕ್ಟ್ ಮಾಡೋದಕ್ಕೆ. ಎಸ್, ಇದಕ್ಕೆ ಆನ್ಸರ್ ನಮಗೆ ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್. ಓಕೆ, ಸೊ ನಾವು ಯಾವುದೋ ಒಂದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ ಇದೆ ಅಂತಂದರೆ, ಸೊ ಆ ಜಾಗದಲ್ಲಿ ನಾವು ನಮಗೆ ಡಿಸೈರ್ಡ್ ಜೀನನ್ನು ನಾವಿಲ್ಲಿ ಇನ್ಸರ್ಟ್ ಮಾಡಿದ್ವಿ ಅಂದ್ಕೊಳ್ಳೋಣ ಇವಾಗ. ಓಕೆ, ಸೊ ನಮ್ಮ ಡಿಸೈರ್ಡ್ ಜೀನನ್ನು ನಾವಿಲ್ಲಿ ಇನ್ಸರ್ಟ್ ಮಾಡಿಬಿಟ್ರೆ ಏನಾಯಿತು, ಇಲ್ಲಿದ್ದಂಥ ಆ್ಯಂಟಿಬಯೋಟಿಕ್ ಜೀನಿನ ಕೆಲಸ ಏನಾಯಿತು, ಅದು ಕಳ್ಕೊಂಡ್ಬಿಡ್ತು. ಓಕೆ, ಸೊ ಕಳ್ಕೊಂಡಾಗ ನಾವು ಇದನ್ನು ಆ ಒಂದು ಮೀಡಿಯಮ್ಗಳಲ್ಲಿ, ಆ್ಯಂಟಿಬಯೋಟಿಕ್ ಇರುವಂಥ ಮೀಡಿಯಮ್ಗಳಲ್ಲಿ ಬೆಳೆಸಿದಾಗ ನಮಗೆ ಗೊತ್ತಾಗುತ್ತೆ ಇದರಲ್ಲಿ ಜೀನ್, ನಾವು ಹಾಕಿದಂತಹ ಜೀನ್, ಫಾರಿನ್ ಜೀನ್ ಇನ್ಸರ್ಟ್ ಆಗಿದೆಯೋ ಇಲ್ವೋ ಅಂತ ಹೇಳಿ ಗೊತ್ತಾಗುತ್ತೆ. ಸೊ ದಟ್ ನಾವು ಟ್ರಾನ್ಸ್ಫಾರ್ಮ್ಡ್ ಸೆಲ್ಸನ್ನು ಕಂಡುಹಿಡಿಬೋದು. ಟ್ರಾನ್ಸ್ಫಾರ್ಮ್ಡ್ ಅಂದರೆ ಯಾವುದು ಈ ಜೀನ್ಗಳನ್ನು ಹೊಂದಿದೆ. ಓಕೆ, ಸೊ ಅಂಥ ಸೆಲ್ಸ್ಗಳನ್ನು ನಾವು ಟ್ರಾನ್ಸ್ಫಾರ್ಮ್ಡ್ ಸೆಲ್ಸ್ ಅಂತ ಕರಿತೀವಿ. ಸೊ ಅದನ್ನು ನಾವು ಕಂಡುಹಿಡಿಬೋದು. ನೆಕ್ಸ್ಟ್, ಇಲ್ಲಿ ರೀಕಾಂಬಿನೆಂಟ್ ಅಂತ ಬಂದಿದ್ದರೂ ಕೂಡ ನೀವು ಕಂಡುಹಿಡಿಬೋದು. ಓಕೆ, ರೀಕಾಂಬಿನೆಂಟ್ ಅಂದ್ರೂ ಸೇಮ್ ಮೀನಿಂಗ್ ಬರುತ್ತೆ, ಟ್ರಾನ್ಸ್ಫಾರ್ಮ್ಡ್ ಅಂದರೂ ನೀವು ಎರಡು ಇತ್ತಂತಂದ್ರೂ ನೀವು ಇಲ್ಲಿ ಟಿಕ್ ಮಾಡಬಹುದಾಗಿತ್ತು. ಓಕೆ, ಸೊ ಎಲ್ಲವೂ ತಪ್ಪು. ಓಕೆ, ನೆಕ್ಸ್ಟ್, ಸೈಲೆನ್ಸಿಂಗ್ ಆಫ್ ಸ್ಪೆಸಿಫಿಕ್ mRNA ಇನ್ RNA ಇಂಟರ್ಫೆರೆನ್ಸ್ ಈಸ್. RNAi ಅಂದರೆ RNA ಇಂಟರ್ಫೆರೆನ್ಸ್. ಎಸ್, ಯಾವ ಚಾಪ್ಟರಲ್ಲಿ ಬರುತ್ತೆ ಇದು? ಇವಾಗ BT ಅಪ್ಲಿಕೇಶನ್ಸಲ್ಲಿ ಬರೋ ಕ್ವೆಶನ್. ಓಕೆ, ಸೊ ನಾನು ಎರಡನ್ನೂ ಸಾಲ್ವ್ ಮಾಡಿಬಿಡ್ತೀನಿ. ಸಿನ್ಸ್ ನಿಮಗೆ ಈ ಚಾಪ್ಟರಲ್ಲಿ ದಟ್ ಈಸ್ ಬಯೋಟೆಕ್ನಾಲಜಿ ಅಂದರೆ ಎರಡೂ ಇರೋದ್ರಿಂದ, ಸೊ ನಾನು ಅಪ್ಲಿಕೇಶನ್ಸ್ದು ಸಾಲ್ವ್ ಮಾಡಿಬಿಡ್ತೀನಿ. ಎರಡನ್ನೂ ಸೇರಿಸಿನಿ ಅಲ್ವಾ, ನಾನು 5 to 6 ಅಂತ ಹೇಳಿದ್ದು ಕ್ವೆಶನ್ಸು. ಸೊ ದಟ್ಸ್ ವೈ. ಸೊ ಈ mRNA ಸೈಲೆನ್ಸಿಂಗನ್ನು ನಾವು ಯಾವುದರಿಂದ ಮಾಡ್ತೀವಿ ಅಂತ ಕೇಳಿದ್ದಾರೆ. SSDNA ಅಂದರೆ ಸಿಂಗಲ್ ಸ್ಟ್ಯಾಂಡರ್ಡ್ DNA, ಡಬಲ್ ಸ್ಟ್ಯಾಂಡರ್ಡ್ DNA, ಸಿಂಗಲ್ ಸ್ಟ್ಯಾಂಡರ್ಡ್ RNA, ಡಬಲ್ ಸ್ಟ್ಯಾಂಡರ್ಡ್ RNA. ಓಕೆ, ಸೊ ಇದಕ್ಕೆ ಸರಿಯಾದ ಆನ್ಸರ್ ಯಾವುದು ಅಂತಂದರೆ ದಟ್ ಈಸ್ ಡಬಲ್ ಸ್ಟ್ಯಾಂಡರ್ಡ್ RNA. ಓಕೆ, ಸೊ ಸ್ಪೆಸಿಫಿಕ್ mRNA ಏನಿರುತ್ತೆ, ಆ mRNA ಇವಾಗ ನೆಕ್ಸ್ಟ್ ಅದು ಪ್ರೋಟೀನ್ಸನ್ನು ಪ್ರೊಡ್ಯೂಸ್ ಮಾಡಬಾರ್ದು ಅಂತ ಹೇಳಿ ಏನು ಮಾಡ್ತೀವಿ ನಾವು, ಅದು ಟ್ರಾನ್ಸ್ಲೇಷನ್ನ ಮಾಡಬಾರ್ದು ಇವಾಗ. ಓಕೆ, ಸೊ ಟ್ರಾನ್ಸ್ಲೇಷನ್ ಆಗಬಾರ್ದು ಅಂತ ಹೇಳಿ ಏನು ಮಾಡುತ್ತೆ, ಡಬಲ್ ಸ್ಟ್ಯಾಂಡರ್ಡ್ RNA ಹೋಗ್ಬಿಟ್ಟು ಏನು ಮಾಡುತ್ತೆ, ಅದಕ್ಕೆ ಇವಾಗ ಇಟ್ ಬೈಂಡ್ಸ್. ಓಕೆ, ಸೊ ಹಾಗಾಗಿ ಅದು ಸೈಲೆನ್ಸ್ ಆಗುತ್ತೆ. ಇಟ್ ವಿಲ್ ನಾಟ್ ಟ್ರಾನ್ಸ್ಲೇಟ್ ಆ್ಯಂಡ್ ಪ್ರೋಟೀನ್ಸ್ ವಿಲ್ ನಾಟ್ ಬಿ ಪ್ರೊಡ್ಯೂಸ್ಡ್. ಓಕೆ, ನೆಕ್ಸ್ಟ್, Cry1AC ಎಫೆಕ್ಟಿವ್ಲಿ ಕಂಟ್ರೋಲ್ಸ್. ಓಕೆ, ಸೊ ಅಗೇನ್ ನಿಮಗೆ ಕ್ರೈ ಜೀನ್ಸ್ಗಳು BT ಕಾಟನ್ ಬಗ್ಗೆ ಸ್ಟಡಿ ಮಾಡುವಾಗ ನೋಡ್ತೀರಿ, ಹೌದಾ? ಸೊ Cry1AC ಆ್ಯಂಡ್ ದೆನ್ Cry2AB. ಓಕೆ, Cry1AC ಆ್ಯಂಡ್ Cry2AB. ಸೊ ಈ ಎರಡು ಯಾವುದಕ್ಕೆ ಬಳಸ್ತೀವಿ ಅಂತಂದರೆ ಟು ಕಂಟ್ರೋಲ್ ದ ಕಾಟನ್ ಬೋಲ್ ವರ್ಮ್ಸ್. ಓಕೆ, ಸೊ BT ಕಾಟನಲ್ಲಿ ಬಳಸುವಂಥದ್ದು. ಸೊ ದಟ್ಸ್ ವೈ ದ ರೈಟ್ ಆಪ್ಷನ್ ಈಸ್ ಕಾಟನ್ ಬೋಲ್ ವರ್ಮ್ಸ್. ಸೊ ಕಾರ್ನ್ ಬೋರರನ್ನು ಕಂಟ್ರೋಲ್ ಮಾಡುವಂತಹ ಕ್ರೈ ಜೀನ್ ಯಾವುದು ಅಂತಂದರೆ ದಟ್ ಈಸ್ Cry1AB. ಓಕೆ, ಸೊ Cry1AB ಕಾರ್ನ್ ಬೋರರ್ಗೆ ನೆನ್ಪಿಟ್ಕೊಳ್ಳಿ. ಇದನ್ನು ಕೇಳಿದ್ದಾರೆ ಅಂದರೆ ಇದನ್ನೂ ಕೇಳಬಹುದು. ಓಕೆ, ನೆಕ್ಸ್ಟ್, ADA ಡೆಫಿಷಿಯನ್ಸಿ ಕ್ಯಾನ್ ಬಿ ಕ್ಯೂರ್ಡ್ ಬೈ ಈಸ್ ಎಡಿನೋಸಿನ್ ಡಿಅಮೈನೇಸ್ ಡೆಫಿಷಿಯನ್ಸಿ. ಓಕೆ, ಸೊ ಇದನ್ನು ಹೇಗೆ ಕ್ಯೂರ್ ಮಾಡಬಹುದು? ಕಿಡ್ನಿ ಟ್ರಾನ್ಸ್ಪ್ಲಾಂಟೇಷನ್ನಿಂದನ, ಹಾರ್ಟ್ ಟ್ರಾನ್ಸ್ಪ್ಲಾಂಟೇಷನ್ನಿಂದನ, ಬೋನ್ ಮ್ಯಾರೋನ ಅಥವಾ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನಿಂದ? ಎಸ್, ದ ರೈಟ್ ಆನ್ಸರ್ ಈಸ್ ಬೋನ್ ಮ್ಯಾರೋ ಟ್ರಾನ್ಸ್ಪ್ಲಾಂಟೇಷನ್ನಿಂದ ನಾವು ADA ಡೆಫಿಷಿಯನ್ಸಿನ ಕ್ಯೂರ್ ಮಾಡಬಹುದು. ಓಕೆ, ನೆಕ್ಸ್ಟ್, ದ ಟರ್ಮ್ ಮಾಲಿಕ್ಯುಲರ್ ಸೀಸರ್ಸ್ ಈಸ್ ರೆಫರ್ ಟು. ಸೊ ಮಾಲಿಕ್ಯುಲರ್ ಸೀಸರ್ಸ್ ಅಂತ ನಾವು ಯಾವುದನ್ನು ಕರಿತೀವಿ? ಟ್ಯಾಕ್ ಪಾಲಿಮರೇಸ್, ಪಾಲಿಮರೇಸ್ 1, ಪಾಲಿಮರೇಸ್. ಸೊ ಈ ಎಲ್ಲವೂ ಏನು ಅಂತಂದರೆ ದೇ ಆರ್ ದ ಎನ್ಸೈಮ್ಸ್ ಫಾರ್ ಆ್ಯಡಿಂಗ್ ದ ನ್ಯೂಕ್ಲಿಯೋಟೈಡ್ಸ್. ಓಕೆ, ಸೊ ಅವುಗಳು ಆ್ಯಡ್ ಮಾಡುತ್ತೆ ನ್ಯೂಕ್ಲಿಯೋಟೈಡ್ಗಳನ್ನು. ಓಕೆ, ಸೊ ಅಂದರೆ ಕಟ್ಟೋ ಕೆಲಸ ಮಾಡುತ್ತೆ ಪಾಲಿಮರೇಸ್ಗಳು. ಓಕೆ, ಸೊ ಪಾಲಿ ಅಂತಂದರೆ ಮಲ್ಟಿಪ್ಲೈ, ಹೌದಾ? ಸೊ ಅವುಗಳು ನ್ಯೂಕ್ಲಿಯೋಟೈಡ್ಗಳನ್ನು ಆ್ಯಡ್ ಮಾಡಿಬಿಟ್ಟು ಅದನ್ನು ಒಂದು ಮಾಲಿಕ್ಯೂಲನ್ನು ಕಟ್ಟೋ ಕೆಲಸ ಮಾಡುತ್ತೆ. ಸೊ ಸೀಸರ್ ಅಂತಂದರೆ ಏನು? ಕತ್ರಿ, ಹೌದಾ? ಸೊ ಕಟ್ ಮಾಡೋ ಎಂಜೈಮ್ ಯಾವುದು? ದಟ್ ಈಸ್ ರೆಸ್ಟ್ರಿಕ್ಷನ್ ಎಂಜೈಮ್. ಸೊ ದ ರೈಟ್ ಆಪ್ಷನ್ ಈಸ್ ರೆಸ್ಟ್ರಿಕ್ಷನ್ ಎಂಜೈಮ್. ನೆಕ್ಸ್ಟ್, yes, so these many questions were asked from biotechnology in 2022. so next nodona ivaga, even from the given combinations of steps in PCR identify the enzyme dependent step. okay, so ಇಲ್ಲಿ PCR ಬಗ್ಗೆ ಕೇಳಿದ್ದಾರೆ. so again PCR ಒಂದು highly important topic ಆಗಿದೆ ನಿಮ್ಮ BT ಅಲ್ಲಿ ಅಂತಂದರೆ ದಟ್ ಈಸ್ ಬಯೋಟೆಕ್ನಾಲಜಿಯಲ್ಲಿ ತುಂಬ ಇಂಪಾರ್ಟೆಂಟ್ ಟಾಪಿಕ್ ಆಗಿದೆ PCRದು. ವೈ ಆಮ್ ಸೇಯಿಂಗ್ ಈಸ್ ಬಿಕಾಸ್ ನಾನಿವಾಗ 2016 ಕ್ವೆಶನ್ ಪೇಪರ್ಗಳನ್ನು ನೋಡಿನೇ ಇಲ್ಲಿ ನಾನು ಮಾರ್ಕ್ ಮಾಡಿ ಇಟ್ಟಿರೋದು. ಸೊ ಹಾಗಾಗಿ PCR ಮೇಲೆ ಸಾಕಷ್ಟು ಕ್ವೆಶನ್ಸ್ ಬಂದಿತ್ತು. ಸೊ ವಿತೌಟ್ ವೇಸ್ಟಿಂಗ್ ಟೈಮ್ PCR ಬಗ್ಗೆ ಕ್ವಿಕ್ಕಾಗಿ 1 ಮಿನಿಟಲ್ಲಿ ಹೇಳ್ಬಿಡ್ತೀನಿ, ನೋಡ್ಕೊಳ್ಳಿ. ಚೈನ್ ರಿಯಾಕ್ಷನ್ ಅಂತ ಅರ್ಥ. ಓಕೆ, ಸೊ ಇದರಲ್ಲಿ ಏನಾಗುತ್ತೆ ಅಂತಂದರೆ ಒಂದು ಚಿಕ್ಕ DNA ಪಾರ್ಟ್ ನಮಗೆ ಸಿಕ್ಕಿದೆ ಅಂತಂದರೆ ಅದನ್ನು ನಾವು ಆ್ಯಂಪ್ಲಿಫೈ ಮಾಡ್ತೀವಿ. ಆ್ಯಂಪ್ಲಿಫೈ ಅಂತಂದರೆ ಅದರ ನಂಬರನ್ನು ಇನ್ಕ್ರೀಸ್ ಮಾಡೋದು. ಓಕೆ, ಸೊ ಸಾಕಷ್ಟು ಆ ಥರದ ಫ್ರಾಗ್ಮೆಂಟ್ಗಳನ್ನು ನಾವು ಪ್ರೊಡ್ಯೂಸ್ ಮಾಡೋದನ್ನು ನಾವು PCR ಮುಖಾಂತರ ನಾವು ಮಾಡ್ತೀವಿ. ಓಕೆ, ಸೊ ಇದರಲ್ಲಿ 3 ಸ್ಟೆಪ್ಸ್ ಇರುತ್ತೆ. ಒಂದು ಡಿನೇಚರೇಷನ್, ಇನ್ನೊಂದು ಎನಿಲಿಂಗ್, ಇನ್ನೊಂದು ಎಕ್ಸ್ಟೆನ್ಷನ್. ಓಕೆ, ಸೊ ಅವ್ರು ಕೇಳಿರೋ ಕ್ವೆಶನ್ನು ಯಾವ ಸ್ಟೆಪ್ಪಲ್ಲಿ ನಾವು ಟ್ಯಾಕ್ ಪಾಲಿಮರೇಸನ್ನು ಬಳಸ್ತೀವಿ ಅಂತ ಇತ್ತು. ಓಕೆ, ಸೊ ಡಿನೇಚರೇಷನಲ್ಲಿ ಜಸ್ಟ್ ನಾವು ಹೀಟ್ ಅಪ್ಲೈ ಮಾಡಿದಾಗ DNA ಇದೇನಾಗುತ್ತೆ, ಅದು 2 ಸಪ್ರೇಟ್ ಫ್ರಾಗ್ಮೆಂಟ್ಸ್ ಆಗಿ ಈ ರೀತಿ ಡಿವೈಡ್ ಆಗುತ್ತೆ. ಆದಮೇಲೆ ಎನಿಲಿಂಗ್ ಸ್ಟೆಪ್ಪಲ್ಲಿ ಏನು ಮಾಡ್ತೀವಿ, ನಾವು ಅದಕ್ಕೆ RNA ಪ್ರೈಮರ್ಗಳನ್ನು ಆ್ಯಡ್ ಮಾಡ್ತೀವಿ. ಓಕೆ,
ಸೊ RNA ಪ್ರೈಮರ್ಸ್ ಆರ್ ಆ್ಯಡೆಡ್, ಆ ಸ್ಟೆಪ್ಪನ್ನು ಎನಿಲಿಂಗ್ ಅಂತ ಕರಿತೀವಿ. ಅದಾದಮೇಲೆ ಎಕ್ಸ್ಟೆನ್ಷನ್ ಸ್ಟೆಪ್ಪಲ್ಲಿ ಏನಾಗುತ್ತೆ, ಆ ಪ್ರೈಮರ್ಗಳು ಇವಾಗ ಮುಂದುವರಿಬೇಕು, ಹೌದಾ. ಸೊ ಈ ರೀತಿಯಲ್ಲಿ ನ್ಯೂಕ್ಲಿಯೋಟೈಡ್ಗಳು ಜಾಯ್ನ್ ಆಗ್ತಾ ಹೋಗಬೇಕು. ಸೊ ಇದನ್ನು ಮಾಡೋದಕ್ಕೆ ಒಂದು ಪಾಲಿಮರೇಸ್ ಬೇಕು, DNA ಪಾಲಿಮರೇಸ್, ಅದೇ ಟ್ಯಾಕ್ ಪಾಲಿಮರೇಸ್. ಓಕೆ, ಸೊ ಟ್ಯಾಕ್ ಪಾಲಿಮರೇಸ್. ಸೊ ಇದನ್ನು ಎಕ್ಸ್ಟ್ರಾಕ್ಟ್ ಮಾಡಿರುವಂತಹದ್ದು ಥರ್ಮಸ್ ಅಕ್ವಾಟಿಕಸ್ ಅನ್ನುವಂತಹ ಬ್ಯಾಕ್ಟೀರಿಯಾಯಿಂದ. ಓಕೆ, ಸೊ ಥರ್ಮಸ್ ಅಕ್ವಾಟಿಕಸ್ ಅನ್ನೋ ಬ್ಯಾಕ್ಟೀರಿಯಾಯಿಂದ. ಇದರ ಸ್ಪೆಷಾಲಿಟಿ ಏನು ಅಂತಂದರೆ ಇದು ಹೈ ಟೆಂಪರೇಚರ್ ಅನ್ನು ಕೂಡ ತಡ್ಕೊಳ್ಳೋ ಶಕ್ತಿ ಹೊಂದಿದೆ. ಹಾಗಾಗಿ ಇಲ್ಲಿ ನಾವು ಹೀಟನ್ನು ಅಪ್ಲೈ ಮಾಡದೇ ಇರೋದ್ರಿಂದ ಟ್ಯಾಕ್ ಪಾಲಿಮರೇಸನ್ನು ಬಳಸ್ತಾ ಇದ್ದೀವಿ. ಓಕೆ, ಸೊ ಈ ತರಹ ಮಾಡಿದ್ಮೇಲೆ ಇದೇ ತರಹ ಒಂದು 30 ಸೈಕಲ್ಸ್ ರಿಪೀಟ್ ಮಾಡಿದಾಗ ಏನಾಗುತ್ತೆ, ಆ ಒಂದು ಫ್ರಾಗ್ಮೆಂಟ್ ಏನಿತ್ತು ಇಟ್ ಈಸ್ ಆಂಪ್ಲಿಫೈಡ್ ಟು ನಿಯರ್ಲಿ ಬಿಲಿಯನ್ ಟೈಮ್ಸ್ ಅದು ಆಂಪ್ಲಿಫೈ ಆಗಿರುತ್ತೆ. ಓಕೆ, ಸೊ ದಿಸ್ ಈಸ್ ಅಬೌಟ್ PCR. ನೌ ಲೆಟ್ಸ್ ಮೂವ್ ಟು ದ ಕ್ವೆಶನ್. ಸೊ ಯಾವ ಸ್ಟೆಪ್ಪಲ್ಲಿ ಅನಿಲಿಂಗ್ ಆ್ಯಂಡ್ ಎಕ್ಸ್ಟೆನ್ಷನ್ನ? ನೋ. ಅನಿಲಿಂಗ್ ಆ್ಯಂಡ್ ಡಿನೇಚುರೇಷನ್ನ? ನೋ. ಡಿನೇಚುರೇಷನ್ ಆ್ಯಂಡ್ ಎಕ್ಸ್ಟೆನ್ಷನ್ನ? ನೋ. ಸೊ ಯಾವ ಸ್ಟೆಪ್ಪಲ್ಲಿ ಓನ್ಲಿ ಇನ್ ಎಕ್ಸ್ಟೆನ್ಷನ್ ನಾವು ಪಾಲಿಮರೇಸನ್ನು ಯೂಸ್ ಮಾಡ್ತೀವಿ, ದಟ್ ವಿಲ್ ಬಿ ದ ಟ್ಯಾಕ್ ಪಾಲಿಮರೇಸ್. ಸೊ ಅದು ಮಾತ್ರ ಎನ್ಸೈಮ್ ಇಂಡಿಪೆಂಡೆಂಟ್ ಆಗಿದೆ. ಓಕೆ, ಸೊ ಆ ಎನ್ಸೈಮ್ ಯಾವುದು? ಟ್ಯಾಕ್ ಪಾಲಿಮರೇಸ್. ಬಯೋಲಿಸ್ಟಿಕ್ ಮೆಥಡ್ ಈಸ್ ಸೂಟಬಲ್ ಫಾರ್ ಜೀನ್ ಟ್ರಾನ್ಸ್ಫರ್ ಇಂಟು. ಸೊ ಬಯೋಲಿಸ್ಟಿಕ್ ಅಂತಂದರೆ ಜೀನ್ ಗನ್ ಮೆಥಡ್. ಓಕೆ, ಸೊ ಜೀನ್ ಗನ್ ಮೆಥಡ್ ಯಾವುದರಲ್ಲಿ ಬಳಸ್ತೀವಿ ಅಂತ ನೋಡೋದಕ್ಕೆ, ಸೊ ದೇರ್ ಆರ್ ಮೆಥಡ್ಸ್ ಟು ಟ್ರಾನ್ಸ್ಫರ್ ದ ಜೀನ್ಸ್. ಓಕೆ, ಸೊ ಜೀನ್ಸನ್ನು ಟ್ರಾನ್ಸ್ಫರ್ ಮಾಡೋದಕ್ಕೆ ದೇರ್ ಆರ್ ಮೆಥಡ್ಸ್. ಸೊ ಯಾವ್ದು ಅದು ಮೆಥಡ್ಸ್ ಅಂತ ಹೇಳಿ ಇವಾಗ ನೋಡ್ಬಿಡೋಣ ಶಾರ್ಟಾಗಿ. ಫಸ್ಟ್ ಒಂದು ಡೈವಲೆಂಟ್ ಕ್ಯಾಟ್ ಅಯಾನನ್ನು ಯೂಸ್ ಮಾಡ್ತೀವಿ, ದಟ್ ಈಸ್ ಕ್ಯಾಲ್ಸಿಯಂ ಅಯಾನನ್ನು ಯೂಸ್ ಮಾಡಿ ನಾವು ಕಾಂಪಿಟೆಂಟ್ ಆಗಿ ಮಾಡ್ಬೋದು ಹೋಸ್ಟನ್ನು, ಅಥವಾ ಹೀಟ್ ಶಾಕ್ ಟ್ರೀಟ್ಮೆಂಟನ್ನು ಬಳಸಿ ಕೂಡ ನಾವು ಮಾಡ್ಬೋದು. ಸೊ ಹೀಟ್ ಶಾಕ್ ಟ್ರೀಟ್ಮೆಂಟ್ ಅಂದರೆ ಏನು ಅಂತ ಹೇಳಿದೆ. ಸೊ ನೀವು ನೋಡಿಲ್ಲ ಅಂತಂದರೆ ಬಯೋಟೆಕ್ನಾಲಜಿ ಕುರಿತಾದಂಥ ವೀಡಿಯೋಸ್ಗಳನ್ನ ಚಾನಲಲ್ಲಿ ಅವೈಲೇಬಲ್ ಇದೆ. ಸೊ ಅದನ್ನೆಲ್ಲ ನೋಡಿ ಟಾಪಿಕ್ ವೈಸ್ ನಾನೆಲ್ಲ ನೀಟಾಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಮೈಕ್ರೋ ಇಂಜೆಕ್ಷನ್ ಮೆಥಡನ್ನು ನಾವು ಎನಿಮಲ್ಸಲ್ಲಿ ಯೂಸ್ ಮಾಡ್ತೀವಿ. ಓಕೆ, ಅಂದರೆ ಡೈರೆಕ್ಟಾಗಿ DNA ಇಂಜೆಕ್ಟ್ ಮಾಡ್ತೀವಿ ಇಂಟು ದ ನ್ಯೂಕ್ಲಿಯಸ್ ಆಫ್ ಸೆಲ್. ಬಯೋಲಿಸ್ಟಿಕ್ ಅಥವಾ ಜೀನ್ ಗನ್ ಮೆಥಡನ್ನು ಪ್ಲಾಂಟ್ಸಲ್ಲಿ ಬಳಸ್ತಾರೆ. ಸೊ ಹೇಗೆ ಅಂತಂದರೆ ಹೈ ವೆಲಾಸಿಟಿ ಮೈಕ್ರೋ ಪಾರ್ಟಿಕಲ್ಸ್ ಆಫ್ ಗೋಲ್ಡ್ ಅಥವಾ ಟಂಗ್ಸ್ಟನ್ ಸುತ್ತಲೂ ಏನು ಮಾಡ್ತಾರೆ, DNA ಕೋಟ್ ಮಾಡಿಬಿಟ್ಟು ಅದನ್ನು ಜೀನ್ ಗನ್ ಆಗಿ ಅಂತಂದರೆ ಅದನ್ನು ಬೊಂಬಾರ್ಡ್ ಮಾಡ್ತಾರೆ. ಓಕೆ, ಸೊ ಒಂಥರ ಬುಲೆಟ್ ತರಹ ಅದನ್ನು ಬೊಂಬಾರ್ಡ್ ಮಾಡಿದಾಗ ಏನಾಗುತ್ತೆ, ಒಂದು DNA ಒಳಗಡೆ ಹೋಗುತ್ತೆ. ಓಕೆ, ಸೊ ಅಥವಾ ಡಿಸಾರ್ಮ್ಡ್ ಪ್ಯಾಥೋಜನ್ ವೆಕ್ಟರ್ಸ್ ಆಯ್ತು, ನಿಮ್ಮ ಬೋರ್ಡ್ ಎಕ್ಸಾಮಿಗೆ ಬಂದಿತ್ತಲ್ವಾ, ದಟ್ ಈಸ್ ಏನು ರೆಟ್ರೋವೈರಸ್, ಡಿಸಾರ್ಮ್ಡ್ ರೆಟ್ರೋವೈರಸ್ಸನ್ನು ನಾವು ಬಳಸ್ತೀವಿ ಅಂತ ಹೇಳಿ. ಸೊ ಆ ತರಹ. ಓಕೆ, ಸೊ ಇದಿಷ್ಟು ಆಗಿತ್ತು. ಸೊ ಇವಾಗ ನೋಡಿ, ಸೊ ಆಪ್ಷನ್ಸ್ ನೋಡಿ, ಬಯೋಲಿಸ್ಟಿಕ್ ಯಾರಲ್ಲಿ ಯೂಸ್ ಮಾಡ್ತಾರೆ? ವೈರಸ್ಗಳೆಲ್ಲ, ಎನಿಮಲ್ ಸೆಲ್ ಅಲ್ಲ, ಬ್ಯಾಕ್ಟೀರಿಯಾದಲ್ಲ, ಪ್ಲಾಂಟ್ ಸೆಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಇನ್ ದ ಪ್ಲಾಂಟ್ ಸೆಲ್. ಓಕೆ, ನೆಕ್ಸ್ಟ್ ಐಡೆಂಟಿಫೈ ದ ಲೇಬಲ್ಸ್ M and N ಇನ್ ದ ಫಾಲೋವಿಂಗ್ ಅಗಾರೋಸ್ ಜೆಲ್ ಎಲೆಕ್ಟ್ರೋಫೋರೋಸಿಸ್. ಓಕೆ, ಸೊ ಈ ಒಂದು ಜೆಲ್ ಎಲೆಕ್ಟ್ರೋಫೋರೋಸಿಸ್ ಏನು ಕೊಟ್ಟಿದ್ದಾರೆ, ಇದರಲ್ಲಿ M ಅಂದರೆ ಏನು, N ಅಂದರೆ ಏನು ಅನ್ನೋದನ್ನು ನೀವು ಹೇಳಬೇಕು. ಓಕೆ, ಸೊ ನೋಡಿ ಆಪ್ಷನ್ಸು ಡೈಜೆಸ್ಟೆಡ್ DNA ಬ್ಯಾಂಡ್ಸ್ M, N ಅನ್ಡೈಜೆಸ್ಟೆಡ್ DNA ಬ್ಯಾಂಡ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೀತಿಯಾಗಿ ಇಷ್ಟೊಂದು ಆಪ್ಷನ್ಸ್ ಕೊಟ್ಟಿದ್ದಾರೆ ನೋಡಿ. ಸೊ ಗೋ ಥ್ರೂ ದ ಆಪ್ಷನ್ಸ್, ಪಾಸ್ ಮಾಡಿ ಆಪ್ಷನ್ಸ್ನ ಒಂದು ಸರ್ತಿ ನೋಡಿ. ಓಕೆ, ಸೊ ನಾನಿವಾಗ ಆನ್ಸರ್ ಹೇಳ್ತೀನಿ ನೋಡಿ. ಆನ್ಸರ್ ಸ್ಮಾಲೆಸ್ಟ್ DNA ಬ್ಯಾಂಡಾ. ಓಕೆ, ಸೊ ನಿಮಗೆ ಜೆಲ್ ಎಲೆಕ್ಟ್ರೋಫೋರೋಸಿಸ್ ಓದಿದ್ರಿ ಅಂತಂದರೆ ನಿಮ್ಗೆ ಗೊತ್ತಿರುತ್ತೆ, ಯಾವಾಗಲೂ ದೊಡ್ಡ DNA ಬ್ಯಾಂಡ್ಸ್ಗಳು ಮುಂದಕ್ಕೆ ಹೋಗೋಕ್ಕಾಗಲ್ಲ. ಸೊ ದೇ ಸ್ಟೇ ದೇರ್ ಓನ್ಲಿ. ಓಕೆ, ಸೊ ಅಕಾರ್ಡಿಂಗ್ ಟು ಸೈಜ್ ಅವುಗಳು ಮುಂದೆ ಹೋಗುತ್ತೆ, ದಟ್ ಈಸ್ ಟುವರ್ಡ್ಸ್ ದ ಆ್ಯನೋಡ್. ಸೊ ಹಾಗಾಗಿ N ಅಂತಂದರೆ ದೇ ಆರ್ ದ ಸ್ಮಾಲೆಸ್ಟ್ DNA ಬ್ಯಾಂಡ್ಸ್, N ಅಂತಂದರೆ ದೇ ಆರ್ ದ ಲಾರ್ಜೆಸ್ಟ್ DNA ಬ್ಯಾಂಡ್ಸ್. ಸೊ ಹಾಗಾಗಿ ಕರೆಕ್ಟ್ ಆಪ್ಷನ್ ಯಾವುದು? ಆಪ್ಷನ್ ಸಿ. ನೆಕ್ಸ್ಟ್, ಇನ್ RNA ಇಂಟರ್ಫರೆನ್ಸ್ ದ dsRNA ಮಾಲಿಕ್ಯೂಲ್ ಪ್ರಿವೆಂಟ್ಸ್. ಓಕೆ, ಸೊ RNA ಇಂಟರ್ಫೇಸಲ್ಲಿ ರೈಟ್. ಸೊ ನಾವು ಪೆಸ್ಟ್ ರೆಸಿಸ್ಟೆಂಟ್ ಪ್ಲ್ಯಾಂಟ್ಗಳನ್ನು ಏನು ತಯಾರು ಮಾಡ್ತೀವಿ, BT ಅಪ್ಲಿಕೇಶನ್ಸ್ ಚಾಪ್ಟ್ರಲ್ಲಿ ಓದ್ತೀವಿ, ದಟ್ ಈಸ್ ಟೊಬ್ಯಾಕೊ ಮೊಸ್ಯಾಕ್ ವೈರಸನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ಟೊಬ್ಯಾಕೊ ಪ್ಲ್ಯಾಂಟಲ್ಲಿ ದಟ್ ಮೆಥಡ್ RNA ಇಂಟರ್ಫೆರೆನ್ಸ್. ಸೊ ಈ dsRNA ಮಾಲಿಕ್ಯೂಲ್ ಏನನ್ನು ಪ್ರಿವೆಂಟ್ ಮಾಡುತ್ತೆ? ಆಪ್ಷನ್ಸ್ ನೋಡೋಣ. ಟ್ರಾನ್ಸ್ಕ್ರಿಪ್ಷನ್ ಆಫ್ mRNA ಅನ್ನೋದು ಪ್ರಿವೆಂಟ್ ಮಾಡ್ತಾ ಇದೆಯಾ, ಅಥವಾ ಟ್ರಾನ್ಸ್ಪೋರ್ಟ್ ಆಫ್ RNA ಫ್ರಮ್ ನ್ಯೂಕ್ಲಿಯಸ್ ಟು ಸೈಟೋಪ್ಲಾಸಮನ್ನು ಅದು ಪ್ರಿವೆಂಟ್ ಮಾಡ್ತಾ ಇದೆಯಾ, ಅಥವಾ ಟ್ರಾನ್ಸ್ಲೇಷನ್ ಆಫ್ mRNA ಅಥವಾ ಅಮೈನೋ ಅಸೈಲೇಷನ್ನ. ಸೊ ನಾನು ಐ ಥಿಂಕ್ ಲಾಸ್ಟ್ ಪೇಪರ್ ಸಾಲ್ವ್ ಮಾಡುವಾಗ ನಾನು ಹೇಳಿದೆ ಅನಿಸುತ್ತೆ. ಸೊ RNA ಇರುತ್ತೆ, RNAಯಿಂದ ಪ್ರೋಟೀನ್ಸ್ಗಳು ತಯಾರಾಗದೇ ಇರೋ ತರಹ ನಾವು RNA ಇಂಟರ್ಫೆರೆನ್ಸ್ನ ಬಳಸ್ತೀವಿ, ದಟ್ ಈಸ್ dsRNA ಬೈಂಡ್ ಆಗುತ್ತೆ. ಸೊ ಹಾಗಾಗಿ ಪ್ರೋಟೀನ್ ತಯಾರು ಮಾಡೋ ಪ್ರೊಸೆಸ್ ಅಂದರೆ ಯಾವುದು? ದಟ್ ಈಸ್ ಟ್ರಾನ್ಸ್ಲೇಷನ್. ಸೊ ಟ್ರಾನ್ಸ್ಲೇಷನ್ ಆಫ್ mRNA ಅದೇನು ಮಾಡ್ತಾ ಇದೆ? ಇಟ್ ಈಸ್ ಪ್ರಿವೆಂಟಿಂಗ್. Nowadays, the early diagnosis of bacterial and viral infection in human is possible using. ಓಕೆ, ಸೊ ಇವಾಗಿನ ದಿನಗಳಲ್ಲಿ ನಾವು ಬೇಗ ಯಾವುದಾದ್ರೂ ಇನ್ಫೆಕ್ಷನ್ ಆಗಿತ್ತು ಅಂದರೆ ಮನುಷ್ಯರಲ್ಲಿ ಬೇಗ ಅದನ್ನು ಕಂಡುಹಿಡಿಬೋದು. ಯಾವ ಟೆಸ್ಟ್ಗಳ ಮುಖಾಂತರ? ಸೆರಮ್ ಎನಲೈಸರ್ ಅಂತಂದರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು, ಅಥವಾ ಯೂರಿನ್ ಟೆಸ್ಟಿಂದ ನಾವು ಬೇಗ ಕಂಡುಹಿಡಿಬೋದು, ಅಥವಾ DNA ಸೀಕ್ವೆನ್ಸರಿಂದ ಕಂಡುಹಿಡಿಬೋದಾ, PCR ಆರ್ CT ಸ್ಕ್ಯಾನ್. ಓಕೆ, ಸೊ ನಾವು ಕಂಡುಹಿಡಿಬಹುದಾಗಿದ್ದು ಬೇಗ ಯಾವ್ದು ಒಂದು ಸ್ಟೆಪ್ಪಿಂದ ಅಂತಂದರೆ ದಟ್ ಈಸ್ PCR. ಓಕೆ, ಸೊ PCR ಟೆಕ್ನಿಕಲ್ಲಿ ಏನಾಗುತ್ತೆ, ನಾವು ತುಂಬ ಕಡಿಮೆ ಅಮೌಂಟಲ್ಲಿ ಇನ್ನೂ ಆ ವೈರಸ್ಸು ಅಥವಾ ಬ್ಯಾಕ್ಟೀರಿಯಾ ಇದ್ದಾಗಲೇ ಅದರ ಒಂದು ಜೀನೋಮ್ ಏನಿದೆ ಅಥವಾ ಅದರ ಒಂದು DNA ಏನಿದೆ ಅದನ್ನು ನಾವು PCRಲ್ಲಿ ಹಾಕಿಬಿಟ್ಟು ಆ್ಯಂಪ್ಲಿಫೈ ಮಾಡಿ ನಾವು ಅದನ್ನು ಬೇಗ ಕಂಡುಹಿಡಿಬೋದು. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ PCR. ರೈಟ್, ಸೊ ದೀಸ್ ವೇರ್ ಆಲ್ ದ ಕ್ವೆಶನ್ಸ್ ದಟ್ ಕೇಮ್ ಫ್ರಮ್ 2020 KCET. ಓಕೆ, ಸೊ ಇವಾಗ ನೆಕ್ಸ್ಟ್ 2019. ಎಸ್, which of these is not an advantageous
ಅಡ್ವಾಂಟೇಜಸ್ ಇನ್ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್. ಓಕೆ, ಸೊ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸಲ್ಲಿ ಯಾವುದು ಅಡ್ವಾಂಟೇಜ್ ಇಲ್ಲ ಈ ಕೆಳಗಡೆ ಕೊಟ್ಟಿರೋದ್ರಿಂದ ಅಂತ ಹೇಳಿ. ಓಕೆ, ಸೊ ಅದು ಇಟ್ ರೆಡ್ಯೂಸಸ್ ದ ರಿಲಯನ್ಸ್ ಆನ್ ಕೆಮಿಕಲ್ ಪೆಸ್ಟಿಸೈಡ್ಸ್. ಹೌದು, ಅದು ಕೆಮಿಕಲ್ ಪೆಸ್ಟಿಸೈಡ್ಸ್ಗಳ ಮೇಲೆ ಅವಲಂಬನೆಯನ್ನು ಕಡಿಮೆ ಮಾಡುತ್ತೆ ಜೆನೆಟಿಕಲ್ ಮಾಡಿಫೈಡ್ ಕ್ರಾಪ್ಸನ್ನು ಬೆಳೆಸೋದ್ರ ಮುಖಾಂತರ. ಆ್ಯಂಡ್ ದೆನ್ ಇಟ್ ಇನ್ಕ್ರೀಸಸ್ ಎಫಿಷಿಯನ್ಸಿ ಆಫ್ ಮಿನರಲ್ ಯೂಸೇಜ್. ಹೌದು, ಹೆಚ್ಚು ಮಾಡುತ್ತೆ. ನೆಕ್ಸ್ಟ್ ಇಟ್ ಎನ್ಹ್ಯಾನ್ಸಸ್ ದ ನ್ಯೂಟ್ರಿಷನಲ್ ವ್ಯಾಲ್ಯೂ ಆಫ್ ಫುಡ್. ಎಸ್, ಆ್ಯಂಡ್ ಇಟ್ ಆ್ಯಕ್ಚುಲಿ ಡಿಕ್ರೀಸಸ್ ದ ಪೋಸ್ಟ್ ಹಾರ್ವೆಸ್ಟ್ ಲಾಸ್. ಓಕೆ, ಸೊ ಪೋಸ್ಟ್ ಹಾರ್ವೆಸ್ಟ್ ಲಾಸನ್ನು ಅದು ಕಡಿಮೆ ಮಾಡುತ್ತೆ. ಪೋಸ್ಟ್ ಹಾರ್ವೆಸ್ಟ್ ಅಂತಂದರೆ ನಾವು ಎಲ್ಲ ಬೆಳೆ ಬಂದ ಮೇಲೆ ನಾವು ಅದನ್ನು ಏನು ಮಾಡ್ತೀವಿ, ಐ ಡೋಂಟ್ ನೋ ದ ಎಕ್ಸಾಕ್ಟ್ ಕನ್ನಡ ವರ್ಡ್ ಆ್ಯಕ್ಚುಲಿ, ಸಾರಿ. ಪೋಸ್ಟ್ ಹಾರ್ವೆಸ್ಟ್ ಅಂತಂದರೆ ಅದನ್ನೆಲ್ಲ ನಾವು ಬೆಳೆ ಬಂದ ಮೇಲೆ ಅದನ್ನೆಲ್ಲ ನಾವು ಕಲೆಕ್ಟ್ ಮಾಡ್ತೀವಲ್ವ, ಸೊ ಕಲೆಕ್ಟ್ ಮಾಡಿ ಅದನ್ನ ಒಂದು ಕಡೆ ಸ್ಟೋರ್ ಮಾಡಿ ಇಡ್ತೀವಿ. ಓಕೆ, ಸೊ ಅವುಗಳನ್ನೆಲ್ಲ ನಾವು ಪೋಸ್ಟ್ ಹಾರ್ವೆಸ್ಟಿಂಗ್ ಮೆಥಡ್ಸ್ ಅಂತ ಕರಿತೀವಿ. ಓಕೆ, ಸೊ ಆ ಒಂದು ಲಾಸನ್ನು ಆ್ಯಕ್ಚುಲಿ ಇದು ಕಡಿಮೆ ಮಾಡುತ್ತೆ ಜಿ ಎಮ್ ಕ್ರಾಪ್ಸ್ಗಳು. ಓಕೆ, ಸೊ ಹಾಗಾಗಿ ಇಟ್ ಇನ್ಕ್ರೀಸಸ್ ಅಂತ ಕೊಟ್ಟಿದ್ದಾರೆ, ಅವರು ಲಾಸ್ ಜಾಸ್ತಿ ಆಗುತ್ತೆ ಅಂತ ಕೊಟ್ಟಿದ್ದಾರೆ. ದಟ್ಸ್ ವೈ ಇಟ್ ಈಸ್ ದ ರಾಂಗ್ ಸ್ಟೇಟ್ಮೆಂಟ್. ಸೊ ಹಾಗಾಗಿ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಒನ್. Next, some multinational companies have exploited the traditional knowledge of indigenous people to produce commercially important bioproducts without their consent. Okay, so this is an example of. Okay, so ಏನಾಗುತ್ತೆ ಅಂತಂದರೆ ಯಾರು ಅವರ ಲೋಕಲ್ ಜನ ಇರ್ತಾರೆ, ಸೊ ಅವರಿಂದ ಏನು ಮಾಡ್ತಿದ್ದಾರೆ, ಅವರ ಒಂದು ಬಯೋಲಾಜಿಕಲ್ ಪ್ರಾಡಕ್ಟ್ಗಳು, ಅವರ ಏರಿಯಾದಲ್ಲಿರುವಂಥ ಪ್ರಾಡಕ್ಟ್ಗಳನ್ನು ಕಂಪ್ನಿಯವರು ತಾವು ಕಮರ್ಷಿಯಲ್ ಆಗಿ ಬಳಸ್ಕೊಂಡ್ಬಿಟ್ಟು ಅವ್ರಿಗೆ ಯಾವುದೇ ರೀತಿ ಕನ್ಸೆಂಟ್ ಕೊಡದೆ, ಅವ್ರಿಗೆ ಕಾಂಪನ್ಸೇಷನ್ನು ಕೊಡದೆ, ಅವ್ರಿಗೆ ಕೇಳದೆ ಅದನ್ನು ಅವ್ರು ಕಮರ್ಷಿಯಲ್ ಮಾಡೋದನ್ನು ಏನಂತ ಕರಿತೀವಿ. ಓಕೆ, ಸೊ ದ ಆಪ್ಷನ್ಸ್ ನೋಡಿ, ಬಯೋ ಪ್ರಾಸ್ಪೆಕ್ಟಿಂಗ್, ಬಯೋ ರೆಮಿಡಿಯೇಷನ್, ಬಯೋ ಪೆಟೆಂಟ್, ಬಯೋ ಪೈರಸಿನ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಬಯೋ ಪೈರಸಿ. ಸೊ ನಿಮ್ಗೆ ಇದನ್ನು ಈಸಿಯಾಗಿ ನೆನ್ಪಿಟ್ಕೋಬೇಕಂತಂದರೆ ಪೈರಸಿ, ಈಗ ಫಿಲ್ಮ್ಗಳದ್ದೆಲ್ಲ ಪೈರಸಿ ವೀಡಿಯೋಸ್ಗಳೆಲ್ಲ CDsಗಳೆಲ್ಲ ಏನು ಮಾಡ್ತಾರೆ ಅಂತಂದರೆ ಅವುಗಳನ್ನೆಲ್ಲ ಪೈರಸಿ ಮಾಡಿಬಿಡ್ತಾರಲ್ಲ. ಸೊ ಅಂತಂದರೆ ಅದರದ್ದು ಕಾಪಿನ ಮಾಡಿಬಿಟ್ಟು ಮಾರೋದು. ಹೌದಾ, ಸೊ ಹಾಗೆ ಇವ್ರು ಏನು ಮಾಡ್ತಿದ್ದಾರೆ, ಆ ಒರಿಜಿನಲ್ ಯಾರು ಇರ್ತಾರೆ ಅದಕ್ಕೆ ಓನರು ಅವರೇ ಬೇರೆ ಇರ್ತಾರೆ. ಸೊ ಇವರು ಅದನ್ನು ಪೈರಸಿ ಮಾಡಿಬಿಟ್ಟು ತಾವು ದುಡ್ಡು ಮಾಡ್ತಾರೆ. ಓಕೆ, ಸೊ ಅದನ್ನೇ ಬಯೋ ಪೈರಸಿ ಅಂತ ಕರಿತೀವಿ. ಓಕೆ, ಇನ್ನು ನೆಕ್ಸ್ಟ್, ದೀಸ್ ಆರ್ ಕ್ವೆಶನ್ಸ್ ಫ್ರಮ್ ಆರ್ಗ್ಯಾನಿಸಮ್ಸ್ ಆ್ಯಂಡ್ ಪಾಪ್ಯುಲೇಷನ್. ಐಲ್ ಡೀಲ್ ಇಟ್ ಸಮ್ ಅದರ್ ಡೇ. Next, in the cloning vectors, antibiotic resistant genes are helpful for. Okay, so antibiotic resistant genes inna yavudakke helpful agide. Okay, so options nodi, selection of recombinants, cleaving of vector by REN, transfer of foreign gene into the host, making the host cells competent. Okay, so antibiotic resistant gene inna ನಾವು ಯಾಕೆ ಬಳಸ್ತೀವಿ ಅಂತ ಹೇಳಿದೆ ನಾನು, for the selection of recombinants ಅಲ್ವಾ. ಸೊ ರೀಕಾಂಬಿನೆಂಟ್ ಆಗಿದೆಯೋ ಇಲ್ವೋ ಆ ಒಂದು ವೆಕ್ಟರ್ ಅನ್ನೋದನ್ನು ನಾವು ಕಂಡುಹಿಡಿತೀವಿ ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ನ ಮುಖಾಂತರ. ರೈಟ್, ಸೊ ದ ಆಪ್ಷನ್ ಎ ಇಸ್ ಕರೆಕ್ಟ್ ಒನ್. ಸೊ ನಿಮಗೆ ಇದ್ರ ಬಗ್ಗೆ ಡೀಟೇಲ್ಡ್ ಆಗಿ ಗೊತ್ತಾಗಬೇಕು, ತಿಳ್ಕೊಳ್ಬೇಕಿತ್ತು ಅಂತಂದರೆ ಅಗೇನ್ ನಾನು ಹೇಳ್ದಂಗೆ ಚಾನಲಲ್ಲಿ ಎಲ್ಲ ಟಾಪಿಕ್ ವೈಸ್ ಕಂಪ್ಲೀಟ್ ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸ್ ಚಾಪ್ಟರ್ನ ಎಲ್ಲ ವೀಡಿಯೋಸ್ಗಳು ಅವೈಲೇಬಲ್ ಇದೆ. ಜಸ್ಟ್ ಶಾರ್ಟ್ ಆಗಿ ಹೇಳಿದ್ದೀನಿ, ತುಂಬ ಏನು ಡ್ರ್ಯಾಗ್ ಮಾಡಿಲ್ಲ. ರೈಟ್, ಸೊ ಯು ಕ್ಯಾನ್ ವಾಚ್ ದೋಸ್ ವೀಡಿಯೋಸ್. ಅ ಸ್ಟೂಡೆಂಟ್ ವೈಲ್ ಎಕ್ಸ್ಟ್ರಾಕ್ಟಿಂಗ್ DNA ಫ್ರಮ್ ಆಸ್ಪರ್ಗಿಲಸ್ ಫಂಗಸ್ ಅನ್ನೋದು ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ರಿಕ್ವೈರ್ಸ್ ವಿಚ್ ಎಂಜೈಮ್ ಟು ಬ್ರೇಕ್ ಓಪನ್ ದ ಸೆಲ್ ವಾಲ್. ಓಕೆ, ಸೊ ಅದು ಯಾವ ಒಂದು ಎಂಜೈಮನ್ನು ಬೇಕಾಗುತ್ತೆ ಅದರ ಸೆಲ್ ವಾಲನ್ನು ಬ್ರೇಕ್ ಮಾಡೋದಕ್ಕೆ. ಓಕೆ, ಸೊ ನಾವು DNA ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದ್ದೀವಿ. ಸೊ ಇವಾಗ ಅದರ ಸೆಲ್ ವಾಲನ್ನು ಬ್ರೇಕ್ ಮಾಡಬೇಕು. ಯಾವ ಎಂಜೈಮು, ಲೈಸೋಸೈಮಾ, ಕೈಟಿನೇಸಾ, ಸೆಲ್ಯುಲೇಸಾ, ಪೆಕ್ಟಿನೇಸಾ. ನೋಡಿ ಇಲ್ಲಿ ಪ್ಲ್ಯಾಂಟ್ ಯಾವುದಾದ್ರೂ ಕೊಟ್ಟಿದ್ರೆ ಸೆಲ್ಯುಲೇಸ್ ಅನ್ಬಹುದಿತ್ತು ನಾವು. ಹೌದಾ, ಸೊ ಅವ್ರು ಇಲ್ಲಿ ಫಂಗಸ್ ಕೊಟ್ಟಿದ್ದಾರೆ. ಸೊ ಫಂಗಸ್ನ ಸೆಲ್ ವಾಲ್ ಯಾವುದರಿಂದ ಮಾಡಲ್ಪಟ್ಟಿರುತ್ತೆ, ಬೈ ದ ಕೈಟಿನ್. ಹಾಗಾಗಿ ಕೈಟಿನೇಸ್ ಎಂಜೈಮನ್ನು ಬಳಸಿಬಿಟ್ಟು ನಾವು ಅದರ ಸೆಲ್ ವಾಲನ್ನು ಬ್ರೇಕ್ ಮಾಡ್ತೀವಿ. ಓಕೆ, ನೆಕ್ಸ್ಟ್ ಕ್ವೆಶನ್ ನಾವು ನೋಡ್ತಾ ಇರುವಂಥದ್ದು, ಐಡೆಂಟಿಫೈ ದ DNA ಸೀಕ್ವೆನ್ಸ್ ವಿಚ್ ಕ್ಯಾನ್ ಬಿ ಕಟ್ ಯೂಸಿಂಗ್ EcoR1. ಓಕೆ, ಸೊ EcoR1 ಅನ್ನುವಂಥ ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯೇಸ್ ಎಂಜೈಮಿಂದ ನಾವು ಯಾವ DNA ಸೀಕ್ವೆನ್ಸನ್ನು ಕಟ್ ಮಾಡಬಹುದು ಅಂತ ಹೇಳಿ. ಸೊ ನಿಮಗೆ ಕ್ಲಿಯರ್ ಆಗಿ ಟೆಕ್ಸ್ಟ್ ಬುಕ್ಕಲ್ಲಿ ಕೊಟ್ಟಿದ್ದಾರೆ. EcoR1 ಸೆಲೆಕ್ಟ್ ಮಾಡುವಂಥ ಅಥವಾ ಅದು ಐಡೆಂಟಿಫೈ ಮಾಡುವಂಥ ಪ್ಯಾಲಿಂಡ್ರೋಮಿಕ್ ಸೀಕ್ವೆನ್ಸ್ನ ಹೇಗಿರಬೇಕು ಅಂತಂದರೆ, ಸೊ 5' to 3' ಆ್ಯಂಡ್ ದೆನ್ ಹಿಯರ್ ಅಗೇನ್ 5' to 3' ಯಾವ ತರಹ ಇರಬೇಕು ಅಂತಂದರೆ ಅವ್ರು ಕ್ಲಿಯರಾಗಿ ಕೊಟ್ಟಿದ್ದಾರೆ. ಇಟ್ ಶುಡ್ ಬಿ GAATTC ಆ್ಯಂಡ್ ಫ್ರಮ್ ಹಿಯರ್ GAATTC. ಓಕೆ, ಸೊ ಇವಾಗ ಈ ತರಹ ಸೀಕ್ವೆನ್ಸ್ ಇರುವಂತಹದ್ದು ಯಾವುದು ಅನ್ನೋದನ್ನು ನಾವು ಆಪ್ಷನ್ಸಲ್ಲಿ ನೋಡಬೇಕು ಇವಾಗ. ಓಕೆ, ಸೊ ನೀವು ಇಡೀ ಸೀಕ್ವೆನ್ಸನ್ನು ನೋಡಬೇಡಿ, ಜಸ್ಟ್ GAATTC ಕಡೆ ಮಾತ್ರ ಕಾನ್ಸಂಟ್ರೇಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನೀವೇನು ನೋಡಬೇಕಾಗುತ್ತೆ ಅಂತಂದರೆ ದಿಸ್ ಪಾರ್ಟನ್ನು ನೀವು ನೋಡಬೇಕಾಗುತ್ತೆ. ಸೊ ಕಂಪ್ಲೀಟ್ ದಿಸ್ ಪಾರ್ಟ್ ಆಫ್ ಆಲ್ ದ ಆಪ್ಷನ್ಸ್. ಓಕೆ, ಸೊ ಎಲ್ಲ ಆಪ್ಷನ್ಸನ್ನು ಇವಾಗ ಪಾಸ್ ಮಾಡಿ ನೋಡಿ. ಓಕೆ, ಸೊ ಈ ಒಂದು ಸೀಕ್ವೆನ್ಸ್ ಎಲ್ಲಿದೆ ಅಂತ ಹೇಳಿ. ಓಕೆ, ಸೊ ನೋಡಿದ್ರಾ ನಾವು. ಸೊ ಇರೋ ಆಪ್ಷನ್ಸಲ್ಲಿ ನಮಗೆ ಗೊತ್ತಾಗ್ತಾ ಇರೋದು ಈ ಒಂದು ಸೀಕ್ವೆನ್ಸ್ ಇರೋದು ಈ ಎರಡು ಆಪ್ಷನ್ಸಲ್ಲಿ. ಹೌದಾ, ಸೊ ಈ ಎರಡು ಆಪ್ಷನ್ಸಲ್ಲಿ ಬೇರೆಯೇ ಇದೆ.
ಓಕೆ, ದಟ್ ಈಸ್ CTTAAG ಅಂತ ಶುರುವಾಗಿದೆ. ಹೌದಾ? ಸೊ ಹಾಗಾಗಿ ಇದಂತೂ ಅಲ್ಲ. ಓಕೆ, ಸೊ ನಾವು ಇದನ್ನು ನೋಡ್ತಾ ಇದ್ದೀವಿ. ಸೊ ಇದರಲ್ಲಿ ಇವಾಗ ಅಗೇನ್ ನಾವು ಡೈರೆಕ್ಷನ್ಸನ್ನು ನೋಡಬೇಕಾಗುತ್ತೆ. ಓಕೆ, ಸೊ ಡೈರೆಕ್ಷನ್ ಕೂಡ ಇಂಪಾರ್ಟೆಂಟ್. ಸೊ 5' to 3' ನಮಗೆ GAATTC ಇರಬೇಕು. ಆ್ಯಂಡ್ ಅಗೇನ್ ನಾವು ಈ ಕಡೆಯಿಂದ ಓದಿದಾಗ, ಓಕೆ, ಸೊ ದಟ್ ಈಸ್ ಕೆಳಗಡೆ ಇರೋ ಸೀಕ್ವೆನ್ಸನ್ನು ಓದಿದಾಗ ಅಗೇನ್ ಅದು GAATTC ಇರಬೇಕು. ಸೊ ಎಕ್ಸಾಕ್ಟಾಗಿ ಮ್ಯಾಚ್ ಆಗ್ತಾ ಇರುವಂಥ ಆಪ್ಷನ್ ಯಾವುದು? ದಟ್ ಈಸ್ ಆಪ್ಷನ್ ಎ. ಹಾಗಾಗಿ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಸೊ ಟೋಟಲ್ 5 ಕ್ವೆಶನ್ಸ್ ಬಂದಿತ್ತು ನಿಮಗೆ 2019ಇಂದ. ಲೆಟ್ಸ್ ಮೂವ್ ಟು 2018. Yes, the technique of bombarding plant cells with high velocity microparticles of gold or tungsten coated with DNA. Okay, so ಈ ಟೆಕ್ನಿಕ್ನ ನಾವು ಏನಂತ ಕರಿತೀವಿ, ರೈಟ್? ಸೊ ಮೈಕ್ರೋ ಇಂಜೆಕ್ಷನ್ನ, ಬಯೋಲಿಸ್ಟಿಕ್ ಮೆಥಡ, ಹೀಟ್ ಶಾಕ್ ಮೆಥಡ್ ಅಥವಾ ಬೈ ಡಿಸಾರ್ಮ್ಡ್ ಪ್ಯಾಥೋಜನ್ ವೆಕ್ಟರ. ಸೊ ನಾನು ಈ ಎಲ್ಲ ಆಪ್ಷನ್ಸ್ ಬಗ್ಗೆನೂ ನಾನು ಎಕ್ಸ್ಪ್ಲೇನ್ ಮಾಡಿದೆ, ನಿಮಗೆ ಆಗಲೇ ಹೇಳಿದೆ. ಸೊ ಇದಕ್ಕೆ ರೈಟ್ ಆನ್ಸರ್ ಯಾವುದು ಅಂತ ಹೇಳಿ ಡೂ ಕಮೆಂಟ್ ಇನ್ ದ ಕಮೆಂಟ್ ಸೆಕ್ಷನ್. ಐ ವಿಲ್ ಕ್ಲಾರಿಫೈ ಇಟ್. ಓಕೆ, ಸೊ ನಾನು ಹೇಳ್ತೀನಿ ಕರೆಕ್ಟೋ ಅಲ್ವೋ ಅಂತ ಹೇಳಿ. ನೆಕ್ಸ್ಟ್, ಚೂಸ್ ದ ಬ್ಯಾಕ್ಟೀರಿಯಮ್ ವಿಚ್ ಈಸ್ ನಾಟ್ ಅ ಸೋರ್ಸ್ ಆಫ್ REN. ಓಕೆ, ಸೊ ಕೆಳಗೆ ಕೊಟ್ಟಿರುವಂತಹ ಬ್ಯಾಕ್ಟೀರಿಯಾಗಳಲ್ಲಿ ಯಾವುದು REN ಸೋರ್ಸ್ ಅಲ್ಲ ಅಂತ. REN ಅಂತಂದರೆ ಏನು? ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯೇಸ್. ಓಕೆ, ಸೊ ರೆಸ್ಟ್ರಿಕ್ಷನ್ ಶಾರ್ಟ್ ಆಗಿ ನಾವು ರೆಸ್ಟ್ರಿಕ್ಷನ್ ಎನ್ಸೈಮ್ ಅಂತ ಕರಿತೀವಲ್ವಾ, ಸೊ ದಟ್ ಒನ್. ಸೊ ಯಾವುದು ಇದರಲ್ಲಿ, ಯಾವ ಬ್ಯಾಕ್ಟೀರಿಯಾ ಇದರಲ್ಲಿ ಸೋರ್ಸ್ ಅಲ್ಲ ಅಂದರೆ ಯಾವುದರಿಂದ ನಾವು REN ಎಕ್ಸ್ಟ್ರಾಕ್ಟ್ ಮಾಡಲ್ಲ ಅಂತ ಹೇಳಿ ಕೇಳ್ತಾ ಇದ್ರು ಅವರು. ಓಕೆ, ಸೊ ಈ ಕೊಲೆಯಿಂದ ಅಂತೂ ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಬಿಕಾಸ್ ಇಷ್ಟೊತ್ತು ನೋಡಿದ್ವಿ ಈಕೋ R1 ಬಗ್ಗೆ ನಾವು ನೋಡಿದ್ವಿ. ಹೌದಾ? ಸೊ ಈಕೋ R1 ಅಂತಂದರೆ ಯಾವುದರಿಂದ? ಅದು ಈಕೋಲೈ ಬ್ಯಾಕ್ಟೀರಿಯಾಯಿಂದಾನೆ. ಹೌದಾ? ನೆಕ್ಸ್ಟ್ ಇನ್ನೊಂದು ಯಾವುದು? ಹೀಮೋಫಿಲಸ್ ಇನ್ಫ್ಲೂಯೆನ್ಸೆ. ಸೊ ಹೀಮೋಫಿಲಸ್ ಇನ್ಫ್ಲೂಯೆನ್ಸೆನೂ ಇಂದಾನು ಕೂಡ ನಾವು REN ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ದಟ್ ಈಸ್ ಹಿಂದ್ 3 ಅಂತ ಹೇಳಿ, ಅಥವಾ ಹಿಂದ್ 2, ಹಿಂದ್ 3 ಈ ತರಹ ನಾವು ನೋಡಿದ್ವಲ್ವಾ. PBR 322 ಮಾಲಿಕ್ಯೂಲಲ್ ಆಗಿರಬಹುದು, ಅಥವಾ ನಾವು ರೆಸ್ಟ್ರಿಕ್ಷನ್ ಎನ್ಸೈಮ್ಸ್ಗಳ ಬಗ್ಗೆ ನಿಮ್ಗೆ ಏನು ಟಾಪಿಕ್ ಓದ್ತೀರಿ ಚಾಪ್ಟ್ರಲ್ಲಿ, ಸೊ ಅಲ್ಲೇ ನಿಮಗೆ ಹೇಳ್ತಾರೆ. ಸೊ ದಿಸ್ ಈಸ್ ದ ಫಸ್ಟ್ ಐಡೆಂಟಿಫೈಡ್ REN, ಫಸ್ಟ್ ಎಕ್ಸ್ಟ್ರಾಕ್ಟೆಡ್ REN ಅಂತ ಹೇಳ್ತಾರೆ. ಸೊ ಹಾಗಾಗಿ ಹೀಮೋಫಿಲಸ್. ನಿಮಗೆ ಟ್ರಿಕ್ ಇನ್ನೊಂದು ಹೇಳ್ತೀನಿ ನೋಡಿ, ನಿಮಗೆ ಈ ಎನ್ಸೈಮ್ಗಳು ಗೊತ್ತಿರಬೇಕಾಗುತ್ತೆ ಅದಕ್ಕೋಸ್ಕರ. ಓಕೆ, ಸೊ ನೋಡಿ, ಯಾವುದಾದ್ರೂ ಕೊಟ್ಟು ಯಾವುದರಿಂದ ಇದನ್ನು ತಗೊಂಡ್ರು, ಯಾವುದರಿಂದ ಎಕ್ಸ್ಟ್ರಾಕ್ಟ್ ಮಾಡಿದ್ರು ಅಂದ್ರೂ ನೀವು ಹೇಳ್ಬೋದು. ಹೇಗೆ ಅಂತಂದರೆ, ಈಕೋ R1 ಕೊಟ್ಟರು ಅಂತಂದರೆ ಫಸ್ಟ್ ಲೆಟರ್ಸ್ ಏನಿರ್ತಾವಲ್ವಾ, ಸೊ ಫಸ್ಟ್ 3 letters ದೇ ಇಂಡಿಕೇಟ್ ದ ಬ್ಯಾಕ್ಟೀರಿಯಾ ಫ್ರಮ್ ವಿಚ್ ದೇ ಆರ್ ಎಕ್ಸ್ಟ್ರಾಕ್ಟೆಡ್. ಓಕೆ, ಸೊ ಇಲ್ಲಿ ಹಿಂದ್ ಅಂತಂದರೆ ನೋಡಿ, H ಅಂತಂದರೆ ಹೀಮೋಫಿಲಸ್, IN ಅಂತಂದರೆ ಇನ್ಫ್ಲೂಯೆನ್ಸಾ, E ಅಂತಂದರೆ ಇಸ್ಟರೇಷಿಯಾ, CO ಅಂತಂದರೆ ಕೊಲೈ. ಓಕೆ, ಸೊ ಹಾಗೆ ಬ್ಯಾಮ್ ಅಂತ ಕೂಡ ನಿಮಗೆ ಒಂದು ಯಾವುದು BAM H1 ಐ ಥಿಂಕ್. ಸೊ ಈ ತರಹನೂ ಒಂದು REN ನೀವು ನೋಡ್ತೀರಾ. ಹೌದಾ? ಸೊ ಅಗೇನ್ ಇದರಲ್ಲಿ B ಅಂತಂದರೆ ಬ್ಯಾಸಿಲಸ್, AM ಅಂತಂದರೆ ದಿಸ್ ಸ್ಪೀಶೀಸ್ ನೇಮ್. ಹೌದಾ? ಸೊ ಹಾಗಾಗಿ ಇವೆಲ್ಲ ಮೂರಕ್ಕೂ ನಿಮಗೆ REN ಇದೆ ಅಂತ ನಾನು ಇವಾಗ ಹೇಳಿದೆ. ಹೌದಾ? ಸೊ ಹಾಗಾಗಿ ಯಾವುದರಿಂದ REN ಎಕ್ಸ್ಟ್ರಾಕ್ಟ್ ಮಾಡಿಲ್ಲ, ದಟ್ ಈಸ್ ಆಗ್ರೋಬ್ಯಾಕ್ಟೀರಿಯಮ್ ಟ್ಯುಮಿಫೇಷಿಯನ್ಸ್ ಅನ್ನೋದ್ರಿಂದ ಯಾವುದೇ RNAಗಳನ್ನು ಎಕ್ಸ್ಟ್ರಾಕ್ಟ್ ಮಾಡಿಲ್ಲ. ಓಕೆ, ಸೊ ಇಟ್ಸ್ ನಾಟ್ ಅ ಸೋರ್ಸ್ ಆಫ್ REN. ಓಕೆ, ಬಟ್ ಇದರ ಸ್ಪೆಷಾಲಿಟಿ ಏನು? ಇಟ್ ಕಂಟೈನ್ಸ್ ಅ ಪ್ಲಾಸ್ಮಿಡ್, TI ಪ್ಲಾಸ್ಮಿಡ್ ಅಂತ ನಾವು ಹೇಳ್ತೀವಿ. ಓಕೆ, ಸೊ ಟ್ಯೂಮರ್ ಇಂಡ್ಯೂಸಿಂಗ್ ಪ್ಲಾಸ್ಮಿಡ್, ಬಟ್ ಇಟ್ಸ್ ನಾಟ್ ಅ REN. ಓಕೆ, ನೆಕ್ಸ್ಟ್, ಸೈಲೆನ್ಸಿಂಗ್ ಆಫ್ ಅ ಸ್ಪೆಸಿಫಿಕ್ mRNA ಟ್ರಾನ್ಸ್ಲೇಷನ್ ಕುಡ್ ಬಿ ಅಚೀವ್ಡ್ ಥ್ರೂ. ಸೊ mRNA ಸೈಲೆನ್ಸಿಂಗ್ ಅಂತ ಬಂದುಬಿಟ್ರೆ ನೀವು ತಲೆಯಲ್ಲಿ ಇಟ್ಕೊಂಡ್ಬಿಡಿ, ದಟ್ ಈಸ್ RNA ಇಂಟರ್ಫೆರೆನ್ಸ್. ದೇ ಆರ್ ಟಾಕಿಂಗ್ ಅಬೌಟ್ RNA ಇಂಟರ್ಫೆರೆನ್ಸ್. ಓಕೆ, ಸೊ ಇಲ್ಲಿ ಆಪ್ಷನ್ಸ್ ನೋಡಿ, ಆ್ಯಂಟಿಸೆನ್ಸ್ RNA ಇಂದ ನಾವು ಸೈಲೆನ್ಸ್ ಮಾಡಬಹುದಾ, ಅಥವಾ RNA ಇಂಟರ್ಫೆರೆನ್ಸ್ ಟೆಕ್ನಿಕ್ಕಿಂದನಾ, ಅಥವಾ ಬೋತ್ A ಆ್ಯಂಡ್ Bನ ಮೈಕ್ರೋ ಇಂಜೆಕ್ಷನ್ನ. ಸೊ ನಾವು ಕ್ಲಿಯರ್ ಆಗಿ ಮೈಕ್ರೋ ಇಂಜೆಕ್ಷನ್ ಆಪ್ಷನನ್ನು ನಾವು ತೆಗೆದು ಹಾಕ್ಬಿಡೋಣ. ಓಕೆ, ಇಟ್ಸ್ ನಾಟ್ ರಿಲೇಟೆಡ್ ಟು ದಿಸ್. ನಾವು ಅವ್ರೇನು ಕೊಟ್ಟಿದ್ದಾರೆ, RNA ಇಂಟರ್ಫೆರೆನ್ಸ್ ಅಂತ ನಾನು ಹೇಳಿಬಿಟ್ಟೆ. ಸೊ ನೀವು ಇದನ್ನು ಟಿಕ್ ಮಾಡಿಬಿಡ್ಬಹುದಾ? ನೋ, ಬಿಕಾಸ್ ಇಲ್ಲಿ ಒಂದಕ್ಕಿಂತ ಇನ್ನೊಂದು ಆಪ್ಷನ್ನು ಕೂಡ ಕರೆಕ್ಟ್ ಆಗಿರೋ ಚಾನ್ಸಸ್ ಇದೆ. ಬಿಕಾಸ್ ನೋಡಿ, RNAಗೆ ನಾವೇನು ಮಾಡ್ತೀವಿ, ಅದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ನಾವು dsRNAನ ಅದಕ್ಕೆ ಅಟ್ಯಾಚ್ ಆಗೋದಕ್ಕೆ ಬಿಡ್ತೀವಿ. ಹೌದಾ? ಸೊ ಇದೇನು ಅಂತಂದರೆ ದಟ್ ಈಸ್ ಆ್ಯಂಟಿಸೆನ್ಸ್ RNA. ಓಕೆ, ಸೊ ಆ್ಯಂಟಿಸೆನ್ಸ್ ಅಂತಂದರೆ ಇಲ್ಲೇನು ಸೀಕ್ವೆನ್ಸ್ ಇರುತ್ತೆ ಅದಕ್ಕೆ ಕಾಂಪ್ಲಿಮೆಂಟ್ರಿಯಾಗಿ ಇದರಲ್ಲಿ dsRNAನಲ್ಲಿ ಪ್ರೆಸೆಂಟ್ ಇರುತ್ತೆ. ಓಕೆ, ಸೊ ಹಾಗಾಗಿ ಆ್ಯಂಟಿಸೆನ್ಸ್ RNAನೂ ಹೌದು, ಆ ಟೆಕ್ನಿಕ್ಕನ್ನು RNA ಇಂಟರ್ಫೆರೆನ್ಸ್ ಅಂತಲೂ ಕರಿತೀವಿ. ಹಾಗಾಗಿ ಸೊ ದ ರೈಟ್ ಆಪ್ಷನ್ ಈಸ್ ಬೋತ್ A ಆ್ಯಂಡ್ B. ಓಕೆ, ಸೊ ಹಾಗಾಗಿ ನೀವು ಸಡನ್ನಾಗಿ ನೋಡಿದ ತಕ್ಷಣ ಒಂದೇ ಆಪ್ಷನನ್ನು ಓದಿ ನೀವು ಆಪ್ಷನ್ ಟಿಕ್ ಮಾಡಬೇಡಿ. ಯಾವಾಗಲೂ ನಾನು ನಿಮ್ಗೆ ಅದನ್ನೇ ಹೇಳ್ತೀನಿ, ಎಲ್ಲ ಆಪ್ಷನ್ಸನ್ನು ಕರೆಕ್ಟಾಗಿ ನೋಡಿ, ಮೊದಲು ಆಪ್ಷನ್ಸನ್ನು ಡಿಲೀಟ್ ಮಾಡ್ಕೊಳ್ತಾ ಬನ್ನಿ, ಆಮೇಲೆ ಕರೆಕ್ಟ್ ಆಪ್ಷನನ್ನು ಟಿಕ್ ಮಾಡಿ. ಓಕೆ, ನೆಕ್ಸ್ಟ್, ಆ್ಯಂಡ್ ಸ್ಪೆಷಲಿ ಈ ತರಹ ಬೋತ್ A ಆ್ಯಂಡ್ B, ನನ್ ಆಫ್ ದಿ ಅಬೋ, ಆಲ್ ಆಫ್ ದಿ ಅಬೋ ಈ ತರಹ ಕೊಟ್ಟಾಗ ಮಾತ್ರ ಇನ್ನೂ ಕೇರ್ಫುಲ್ಲಾಗಿ ನೋಡಿ.
ಓಕೆ. ಇನ್ ವಿಚ್ ಆಫ್ ದ ಫಾಲೋವಿಂಗ್ ಸ್ಟೆಪ್ಸ್ ಇನ್ DNA ಫಿಂಗರ್ ಪ್ರಿಂಟಿಂಗ್ ಟೆಕ್ನಿಕ್ ಆರ್ ಲೇಬಲ್ಡ್ VNTR probes ಯೂಸ್ಡ್. ಸೊ ಯಾವ ಸ್ಟೆಪ್ಪಲ್ಲಿ DNA ಫಿಂಗರ್ ಪ್ರಿಂಟ್ನ ಯಾವ ಸ್ಟೆಪ್ಪಲ್ಲಿ ನಾವು VNTR probesನ್ನು ಬಳಸ್ತೀವಿ? ಸೊ ಡ್ಯೂರಿಂಗ್ ಐಸೋಲೇಷನ್ ಆಫ್ DNA ನಾವು ಎಂಜೈಮ್ಗಳನ್ನು ಬಳಸ್ತೀವಿ. ಸೆಲ್ ವಾಲನ್ನು ಬ್ರೇಕ್ ಮಾಡೋದಕ್ಕಾಗಿರ್ಬೋದು, ನ್ಯೂಕ್ಲಿಯಸ್ನ ಬ್ರೇಕ್ ಮಾಡೋಕ್ಕಾಗಿರ್ಬೋದು, ನ್ಯೂಕ್ಲಿಯರ್ ಮೆಂಬ್ರೇನನ್ನು ಬ್ರೇಕ್ ಮಾಡೋಕ್ಕಾಗಿರ್ಬೋದು, ಅಥವಾ ಸೆಲ್ಯುಲರ್ ಕಾಂಪೊನೆಂಟ್ಸನ್ನು ಡಿಸ್ಟ್ರಾಯ್ ಮಾಡೋದಕ್ಕೆ ನಾವು ಎಂಜೈಮ್ಗಳನ್ನು ಬಳಸ್ತೀವಿ. ಸೊ VNTRಸನ್ನು ಬಳಸಲ್ಲ. ಡ್ಯೂರಿಂಗ್ ದ ಡೈಜೆಷನ್ ಆಫ್ DNA ಬೈ REN, ನೋ, ಆವಾಗಲೂ ಬಳಸಲ್ಲ. ಎಲೆಕ್ಟ್ರೋಫೋರೋಸಿಸಲ್ಲಿ ಬಳಸ್ತೀವಾ? ನೋ. ನಾವೆಲ್ಲಿ ಬಳಸ್ತೀವಿ? ಇನ್ ದ ಹೈಬ್ರಿಡೈಸೇಷನ್ ಟೆಕ್ನಿಕ್. ಓಕೆ. ಸೊ ಹೈಬ್ರಿಡೈಸೇಷನ್ ಟೆಕ್ನಿಕಲ್ಲಿ VNTR probesಗಳನ್ನು ನಾವು ಬಳಸ್ತೀವಿ. dsRNA is used to develop pest resistant tobacco plant by a technique called, ಓಕೆ, ನಾನು ಹೇಳಿಲ್ವಾ, ತುಂಬ ಇಂಪಾರ್ಟೆಂಟ್ ಇದು. RNA ಇಂಟರ್ಫರೆನ್ಸ್ ಟೆಕ್ನಿಕ್, ಅದಾದ ನಂತರ ನಿಮಗೆ PCR ಟೆಕ್ನಿಕ್ ಹೈಲಿ ಇಂಪಾರ್ಟೆಂಟ್. ಓಕೆ. ಸೊ ರಿಪೀಟೆಡ್ ಆಗಿ ಕ್ವಶನ್ಸ್ ಬರುತ್ತೆ, ದಯವಿಟ್ಟು ಅದನ್ನು ಚೆನ್ನಾಗಿ ನೀವು NCERTನಲ್ಲಿ ಏನು ಕೊಟ್ಟಿದ್ದಾರೆ ಫುಲ್ ಪ್ಯಾರಾ ನೀಟಾಗಿ ಓದ್ಕೊಳ್ರಿ, ಫುಲ್ ಚಾಪ್ಟರ್ನೇ ನೀವು ನೀಟಾಗಿ ಓದ್ಕೊಳ್ಬೇಕಾಗುತ್ತೆ. ಸೊ ನಾವು ಮೂವಿಂಗ್ ಟು ಕ್ವೆಶನ್. ಸೊ dsRNAಯನ್ನು ನಾವು ಪೆಸ್ಟ್ ರೆಸಿಸ್ಟೆಂಟ್ ಟೊಬ್ಯಾಕೊ ಪ್ಲಾಂಟನ್ನು ಬಳಸೋದಕ್ಕೆ ನಾವು ಬಳಸ್ತೀವಲ್ವ. ಸೊ ಆ ಟೆಕ್ನಿಕ್ನ ಏನಂತ ಕರಿತೀವಿ? ಸೊ ಜಸ್ಟ್ ನಾವು ನೋಡಿದ್ವಿ ಈಗ ತಾನೇ, ದ ಟೆಕ್ನಿಕ್ ಈಸ್ RNA ಇಂಟರ್ಫರೆನ್ಸ್ ಟೆಕ್ನಿಕ್. ಓಕೆ. ಸೊ ಇವಿಷ್ಟು ಕ್ವೆಶನ್ಗಳು ನಿಮಗೆ 2018ನಲ್ಲಿ ಕೇಳಿದಂಥದ್ದಾಗಿತ್ತು. ಓಕೆ, ನೋಡ್ತಾ ಇದ್ದೀರಲ್ವ. ಸೊ ಅರೌಂಡ್ 5 ಕ್ವೆಶನ್ಸ್ ನಿಮಗೆ ಬಂದಿದೆ. ಹಾಗಾಗಿ ಇಟ್ಸ್ ಲೈಕ್ ಅರೌಂಡ್ ಒಂದು ನಿಯರ್ಲಿ ಒಂದು 9% ನಿಮಗೆ ಈ ಚಾಪ್ಟರ್ಗಳಿಂದ ಬರುತ್ತೆ. ಓಕೆ. ಸೊ ಹೈಲಿ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ ಇವೆರಡೂ. ನೆಕ್ಸ್ಟ್ ಮೂವಿಂಗ್ ಟು 2007. ರೆಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸಸ್ ಆರ್ ಐಸೋಲೇಟೆಡ್ ಫ್ರಮ್ ಸಮ್ ಬ್ಯಾಕ್ಟೀರಿಯಾ, ದೇರ್ ರೋಲ್ ಇನ್ ಬ್ಯಾಕ್ಟೀರಿಯಾ. ನೋಡಿ 2017 KCET ಏನಿದೆ, ಸೊ ಇದರಲ್ಲಿ ಕ್ವಶನ್ ನೋಡ್ತೀರಾ ಸ್ವಲ್ಪ ಡಿಫಿಕಲ್ಟಾಗೇ ಇತ್ತು ಅಂತ ಅಂದ್ಕೊಳ್ಬೋದು ನಾವು, ಬಿಕಾಸ್ ಆ ಕ್ವೆಶನ್ಗಳು ಆ ತರಹ ಇದೆ. ಓಕೆ. ಸೊ ಇಷ್ಟೊತ್ತು ನಾವೇನು ನೋಡಿದ್ವಿ ಆ ತರಹ ಲೆವೆಲ್ ಆಫ್ ಕ್ವೆಶನ್ಸ್ ಇಲ್ಲ, ಸ್ವಲ್ಪ ಲೆವೆಲ್ ಡಿಫಿಕಲ್ಟ್ ಆಗೇ ಇದೆ ಇದರ ಕ್ವೆಶನ್ಸು. ಸೊ ನೋಡಿ, ಇವ್ರು ಕೇಳಿರೋದು REN ನಾವು ರೆಸ್ಟ್ರಿಕ್ಷನ್ ಎಂಜೈಮ್ಸ್ ಏನು ಬಳಸ್ತೀವಿ ಬ್ಯಾಕ್ಟೀರಿಯಾದ ಐಸೋಲೇಟ್ ಮಾಡಿ, ಅದರ ಕೆಲಸ ಬ್ಯಾಕ್ಟೀರಿಯಾದಲ್ಲಿ ಏನಿದೆ ಅಂತ ಕೇಳಿದ್ದಾರೆ. ಸೊ ಬ್ಯಾಕ್ಟೀರಿಯಾದಲ್ಲಿ ಯಾಕಿರುತ್ತೆ ಆ ರೆಸ್ಟ್ರಿಕ್ಷನ್ ಎಂಜೈಮ್ಗಳು ಅಂತ ಕೇಳಿದ್ದಾರೆ. ಓಕೆ. ಸೊ ಯಾಕಿರುತ್ತೆ ಅಂತಂದರೆ ನೋಡಿ, ದೇ ಪ್ರೊವೈಡ್ ಡಿಫೆನ್ಸ್ ಅಗೇನ್ಸ್ಟ್ ಅ ವೈರಸ್. ಓಕೆ. ಸೊ ಬ್ಯಾಕ್ಟೀರಿಯಾಗಳಿಗೆ ಯಾವುದು ವೈರಸ್ ಇನ್ಫೆಕ್ಟ್ ಮಾಡಬಾರ್ದು ಅಂತ ಹೇಳಿ ಅದಕ್ಕೆ ಒಂದು ಇಮ್ಯುನಿಟಿಯನ್ನು ಕೊಡೋ ತರಹ ಈ ಎಂಜೈಮ್ಗಳಿರುತ್ತೆ. ಹೇಗೆ ಅಂತಂದರೆ ವೈರಸ್ನ ಒಂದು ಜೆನೆಟಿಕ್ ಮೆಟೀರಿಯಲ್ ಇರುತ್ತೆ, ಅದನ್ನು ಇದು ಬ್ರೇಕ್ ಡೌನ್ ಮಾಡಿಬಿಟ್ಟು ಸೊ ಅದನ್ನು ಸಾಯಿಸುತ್ತೆ. ಓಕೆ. ಸೊ ಹಾಗಾಗಿ ಬ್ಯಾಕ್ಟೀರಿಯಾಗೆ ಒಂದು ಲೈಕ್ ಅ ಡಿಫೆನ್ಸ್ ಸಿಸ್ಟಮ್ ತರಹ ಅದು ಕೆಲಸ ಮಾಡುತ್ತೆ. ಓಕೆ. ನೆಕ್ಸ್ಟ್, ಫ್ರಮ್ ವಿಚ್ ಬ್ಯಾಕ್ಟೀರಿಯಂ REN SAL1 ಈಸ್ ಐಸೋಲೇಟೆಡ್. ಓಕೆ. ನಾನು ನಿಮ್ಗೆ ಹೇಳಿದ್ನಲ್ವಾ ಹೇಗೆ ನಾವು RENಗಳ ಹೆಸರನ್ನು ನೋಡಿಬಿಟ್ಟು ಬ್ಯಾಕ್ಟೀರಿಯಾನ ಕಂಡು ಹಿಡಿಬಹುದು ಅಂತ ಹೇಳಿ. ಎಸ್, ಅಪ್ಲೈ ಮಾಡಿ ಆ ಒಂದು ಟ್ರಿಕ್ಸನ್ನು ಇವಾಗ. ಎಸ್ ಅಂತಂದರೆ ಏನು ಹೇಳಿದೆ ನಾನು? ಫಸ್ಟ್ ಲೆಟರ್ ಇಟ್ ಇಂಡಿಕೇಟ್ಸ್ ದ ಜೀನಸ್ ಆಫ್ ದಟ್ ಸ್ಪೀಶೀಸ್. ಹೌದಾ? ಸೊ ಎಸ್ ಅಂದರೆ ಯಾವ್ದು ಬರುತ್ತೆ ನಮಗೆ ನೋಡಿ ಇಲ್ಲಿ? ಇಟ್ ಈಸ್ ಸ್ಟ್ರೆಪ್ಟೋಕಾಕಸ್ ಆರಿಯಸ್ ಇದೆ, ಸ್ಟ್ರೆಪ್ಟೊಮೈಸಿಸ್ ಆಲ್ಬಸ್ ಇದೆ. ಹೌದಾ? ಸೊ ಎಸ್ ಅಂತ ನೋಡಿದ್ವಿ. ಸೊ 2 ಆಪ್ಷನ್ ಇದೆಯಲ್ಲ, ಏನು ಮಾಡೋದು ಇವಾಗ ಅಂತಂದರೆ ಏನು ಹೇಳಿದೆ ನಾನು? ನೆಕ್ಸ್ಟ್ 2 ಲೆಟರ್ಸನ್ನು ನೋಡಿ, ದೇ ಇಂಡಿಕೇಟ್ ದ ಸ್ಪೀಶೀಸ್. AL ಅಂತ ಇದೆ. ಸೊ AL ಅಂತಂದರೆ AU ಇದೆ. ಸೊ ಹಾಗಾಗಿ ಈ ಆಪ್ಷನ್ ಅಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ D. ಓಕೆ. A transformed bacterium with human gene fails to produce desired protein. The reason could be, ನೋಡಿ ಆಲ್ಮೋಸ್ಟ್ ಇದು ನಿಮಗೆ NCERTನಲ್ಲಿ ಇದ್ರ ಬಗ್ಗೆ ನಿಮಗೆ ಏನು ಮಾಹಿತಿ ಇಲ್ಲ. ಓಕೆ. ಸೊ ಇದ್ರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ, ಆದರೂ ನಿಮಗೆ ಎಲ್ಲ ನಾಲೆಜನ್ನು ಮಿಕ್ಸ್ ಮಾಡಿ ನೀವು ಇದಕ್ಕೆ ಆನ್ಸರ್ ಮಾಡಬೇಕಾಗುತ್ತೆ. ಏನು ಕೇಳಿದ್ದಾರೆ ಅವರು? ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಮ್, ಅದರಲ್ಲಿ ನಾವು ಹ್ಯೂಮನ್ ಜೀನನ್ನು ಹಾಕಿರುವಂತಹ ಟ್ರಾನ್ಸ್ಫಾರ್ಮ್ಡ್ ಬ್ಯಾಕ್ಟೀರಿಯಮ್ ಏನಿದೆ ಅದು ಯಾವುದೇ ಪ್ರೋಟೀನನ್ನು ಅದು ಎಕ್ಸ್ಪ್ರೆಸ್ ಮಾಡಲ್ಲ, ಪ್ರೊಡ್ಯೂಸ್ ಮಾಡಲ್ಲ ಆ ಜೀನ್, ಯಾಕಂದರೆ ಅದು ಹ್ಯೂಮನ್ ಜೀನ್ ಆಗಿದೆ. ಯಾಕೆ, ಏನು ರೀಸನ್ ಅದು ಅಂತಂದರೆ ನೀವು ಆಪ್ಷನ್ಸನ್ನೆಲ್ಲ ನೋಡಿ ಬೇಕಿದ್ರೆ ಪಾಸ್ ಮಾಡಿ, ನಿಮಗೆ ಗೊತ್ತಾಗಲ್ಲ ಬೇಗ. ಓಕೆ. ಬಿಕಾಸ್ ನಿಮಗೆ NCERTನಲ್ಲಿ ಕೊಟ್ಟಿಲ್ಲ ಇದ್ರ ಬಗ್ಗೆ. ಓಕೆ. ಸೊ ಇದನ್ನು ನಾನು ನೋಡಿದಾಗ ನನಗೆ ಸಿಕ್ಕಂಥ ಆನ್ಸರ್ ಏನು ಅಂತಂದರೆ, ಹ್ಯೂಮನ್ ಜೀನ್ ಕಂಟೇನ್ ಮೆನಿ ಇಂಟ್ರಾನ್ಸ್. ಓಕೆ. ಸೊ ಹ್ಯೂಮನ್ ಜೀನ್ ಮೇ ಹ್ಯಾವ್ ಇಂಟ್ರಾನ್ ವಿಚ್ ಬ್ಯಾಕ್ಟೀರಿಯಾ ಕೆನಾಟ್ ಪ್ರೊಸೆಸ್. ಓಕೆ. ಸೊ ಬ್ಯಾಕ್ಟೀರಿಯಾಗಳಲ್ಲಿ ಇಂಟ್ರಾನ್ಸ್ಗಳಿರಲ್ಲ, ಓನ್ಲಿ ಕೋಡಿಂಗ್ ಪಾರ್ಟ್ ಮಾತ್ರ ಇರುತ್ತೆ. ಓಕೆ. ಸೊ ಹಾಗಾಗಿ ಹ್ಯೂಮನ್ ಜೀನಲ್ಲಿ ಇಂಟ್ರಾನ್ಸ್ ಎಕ್ಸಾನ್ಸ್ 2 ಇರೋದ್ರಿಂದ ಅಂಥ ಜೀನ್ ಏನಾಗುತ್ತೆ ಅಂತಂದರೆ ಅಲ್ಲಿ ಬ್ಯಾಕ್ಟೀರಿಯಾದಲ್ಲಿ ಪ್ರೊಸೆಸ್ ಆಗಲ್ಲ. ಸೊ ಹಾಗಾಗಿ ಪ್ರೋಟೀನ್ ಉತ್ಪತ್ತಿ ಆಗಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಆಪ್ಷನ್ A. ಓಕೆ. ನೆಕ್ಸ್ಟ್, ರೀಡ್ ದ ಸ್ಟೇಟ್ಮೆಂಟ್ಸ್ 1 and 2, ಚೂಸ್ ದ ಕರೆಕ್ಟ್ ಆಪ್ಷನ್. ಸ್ಟೇಟ್ಮೆಂಟ್ 1 ನೋಡೋಣ. RNA ಇಂಟರ್ಫರೆನ್ಸ್ ಟೇಕ್ಸ್ ಪ್ಲೇಸ್ ಇನ್ ಆಲ್ ಪ್ರೊಕ್ಯಾರಿಯೋಟಿಕ್ ಆ್ಯಂಡ್ ಯೂಕ್ಯಾರಿಯೋಟಿಕ್ ಆರ್ಗ್ಯಾನಿಸಮ್ಸ್ ಆ್ಯಸ್ ಅ ಮೆಥಡ್ ಆಫ್ ಸೆಲ್ಯುಲರ್ ಡಿಫೆನ್ಸ್. ಓಕೆ. ಫಸ್ಟ್ ಸ್ಟೇಟ್ಮೆಂಟನ್ನು ನೋಡೋದಾದರೆ ನೋಡಿ, ನಿಮಗೆ ಟೆಕ್ಸ್ಟ್ ಬುಕ್ಕಲ್ಲಿ ಏನು ಕೊಟ್ಟಿದ್ದಾರೆ, ಈ ಪ್ರೊಕ್ಯಾರಿಯೋಟಿಕ್ ಅನ್ನೋ ವರ್ಡನ್ನು ಬಿಟ್ಟು ಇದನ್ನೆಲ್ಲ ನೀಟಾಗಿ ಕೊಟ್ಟಿದ್ದಾರೆ. ಓಕೆ. ಸೊ ಹಾಗಾಗಿ ನಮಗೆ ಪ್ರೊಕ್ಯಾರಿಯೋಟಿಕಲ್ಲಿ ಈ ಒಂದು RNA ಇಂಟರ್ಫರೆನ್ಸ್ ಇಟ್ ಡಸಂಟ್ ಟೇಕ್ಸ್ ಪ್ಲೇಸ್. ಓಕೆ. ಸೊ ಹಾಗಾಗಿ ಈ ಸ್ಟೇಟ್ಮೆಂಟ್ ರಾಂಗ್ ಆಗಿದೆ.
ಓಕೆ. ನೆಕ್ಸ್ಟ್ RNA ಇಂಟರ್ಫರೆನ್ಸ್ ಈಸ್ ಅ ಪ್ರೀ ಟ್ರಾನ್ಸ್ಲೇಷನಲ್ ಪ್ರಾಸೆಸ್. ಹೌದು, RNA ಇಂಟರ್ಫರೆನ್ಸು ಟ್ರಾನ್ಸ್ಲೇಷನ್ ಆಗೋಕ್ಕೂ ಮುಂಚೆ ಆಗೋ ಪ್ರೊಸೆಸ್ ಆಗಿದೆ, ಹೌದಲ್ವಾ? ಸೊ mRNA ಅಂತೂ ಪ್ರೊಡ್ಯೂಸ್ ಆಗಿಬಿಟ್ಟಿದೆ. ಓಕೆ, ಸೊ ಈ mRNAನ ನಾವು ಕಂಟ್ರೋಲ್ ಮಾಡ್ತಾ ಇದ್ದೀವಿ. ವಿ ಆರ್ ಸೈಲೆನ್ಸಿಂಗ್ ಇಟ್ ಯೂಸಿಂಗ್ ದ ಡಬಲ್ ಸ್ಟ್ಯಾಂಡರ್ಡ್ RNA. ಹೌದಾ? ಸೊ ಹಾಗಾಗಿ ಟ್ರಾನ್ಸ್ಲೇಷನನ್ನು ಮಾಡೋದಕ್ಕೆ ನಾವು ಪ್ರೋಟೀನ್ಸನ್ನು ತಯಾರು ಮಾಡೋದಕ್ಕೆ ಬಿಡ್ತಾ ಇಲ್ಲ. ಸೊ ಪ್ರೀ ಟ್ರಾನ್ಸ್ಲೇಷನಲ್. ಓಕೆ, ಪ್ರೀ ಟ್ರಾನ್ಸ್ಲೇಷನಲ್ ಅಂದರೆ ಟ್ರಾನ್ಸ್ಲೇಷನ್ಗಿಂತ ಮುಂಚೆ ಆಗುವಂಥ ಪ್ರಾಸೆಸ್ ಆಗಿದೆ. ಸೊ ದಿಸ್ ಈಸ್ ರೈಟ್. ಸೊ ಇದಕ್ಕೆ ಹೊಂದುವಂಥ ಆಪ್ಷನ್ಸ್ ನೋಡಿ ಕೆಳಗಡೆ ಕೊಟ್ಟಿದ್ದಾರೆ. ಸ್ಟೇಟ್ಮೆಂಟ್ 1 ಈಸ್ ಇನ್ಕರೆಕ್ಟ್, ಸ್ಟೇಟ್ಮೆಂಟ್ 2 ಈಸ್ ಕರೆಕ್ಟ್. ಎಸ್, ಆಪ್ಷನ್ ಎ ಈಸ್ ದ ರೈಟ್ ಆನ್ಸರ್. ಓಕೆ, ಸೊ ನೀಟಾಗಿ ನೋಡಬೇಕಾಗುತ್ತೆ ನೀವು ಈ ತರಹ ಸ್ಟೇಟ್ಮೆಂಟ್ ಕೊಟ್ಬಿಟ್ಟು ಆಪ್ಷನ್ಸನ್ನು ಕೊಟ್ಟಿರ್ತಾರಲ್ವ. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್ ವೈಲ್ ಸೆಲೆಕ್ಟಿಂಗ್ ದ ಆನ್ಸರ್ ಆ್ಯಂಡ್ ವೈಲ್ ಯು ಆರ್ ಫಿಲ್ಲಿಂಗ್ ದ OMR. ಓಕೆ, ಸೊ OMR ತುಂಬುವಾಗಲೂ ನೀಟಾಗಿ ನೋಡಿ ತುಂಬಿ. The human protein alpha-1 antitrypsin is obtained from, I think ಮೇ ಬಿ ಇಷ್ಟೊಂದು ಕ್ವೆಶನ್ಸಲ್ಲಿ ಬಹುಶಃ ಇದೇ ಒಂದು ಕ್ವೆಶನ್ ಅನಿಸುತ್ತೆ ಮೋಸ್ಟ್ ಈಸಿ ಅವ್ರು ಕೇಳಿರೋದು ಈ ಟಾಪಿಕಿಂದ. ಸೊ ಹ್ಯೂಮನ್ ಪ್ರೋಟೀನ್ ಆಲ್ಫಾ-1 ಆ್ಯಂಟಿಟ್ರಿಪ್ಸಿನನ್ನು ಯಾವುದರಿಂದ ಆಪ್ಟೇನ್ ಮಾಡ್ತಾರೆ ಅಂತಂದರೆ ಇದು ನಿಮಗೆ ಟ್ರಾನ್ಸ್ಜೆನಿಕ್ ಎನಿಮಲ್ಸ್ ಏನಿದೆ ಅದರ ಬೆನಿಫಿಟ್ಸ್ ಏನು ಅನ್ನುವಂಥ ಟಾಪಿಕ್ ಇದೆಯಲ್ಲ ಅದರಲ್ಲಿ ನಿಮಗೆ ಸಿಗುತ್ತೆ ಈ ಒಂದು ಆನ್ಸರು. ಸೊ ದ ರೈಟ್ ಆಪ್ಷನ್ ಈಸ್ ಬೈ ದ ಟ್ರಾನ್ಸ್ಜೆನಿಕ್ ಎನಿಮಲ್. ಓಕೆ, ಸೊ ಟ್ರಾನ್ಸ್ಜೆನಿಕ್ ಎನಿಮಲ್ಸಿಂದ ಇದನ್ನು ಆಪ್ಟೇನ್ ಮಾಡ್ತಾರೆ ಆ್ಯಂಡ್ ಇಟ್ ಈಸ್ ಯೂಸ್ಡ್ ಟು ಟ್ರೀಟ್ ದ ಆ್ಯಂಫಿಝೀಮಾ. ಓಕೆ, ಸೊ ಆ್ಯಂಫಿಝೀಮಾ ಅನ್ನೋ ಡಿಸಾರ್ಡರನ್ನು ಟ್ರೀಟ್ ಮಾಡೋದಕ್ಕೆ ನಾವು ಈ ಒಂದು ಎಂಜೈಮನ್ನು ಬಳಸ್ತೀವಿ. ಓಕೆ, ನಾವು ಎಷ್ಟು ಕ್ವೆಶನ್ಸ್ ಆಯಿತು? 1 2 3 4 5. ಓಕೆ, ಸೊ ವಿ ಆರ್ ಡನ್ ವಿತ್ ದ 2017 KCET. ನಾವು ವಿ ವಿಲ್ ಮೂವ್ ಟು 2016 ಆ್ಯಂಡ್ ದ ಲಾಸ್ಟ್ ಕ್ವೆಶನ್ ಪೇಪರ್ ವಿ ಆರ್ ಸಾಲ್ವಿಂಗ್ ಟುಡೇ. Which one of the following statement is wrong with respect to separation of DNA fragments on gel electrophoresis? Okay, so gel electrophoresis ಅಲ್ಲಿ DNA fragments ಅನ್ನು ಸಪರೇಟ್ ಮಾಡುವಂತಹ ಪ್ರಾಸೆಸ್ ಏನಿದೆ ಅದರ ಕುರಿತಾದಂಥ ಯಾವ ಒಂದು ಸ್ಟೇಟ್ಮೆಂಟ್ ಇದರಲ್ಲಿ ತಪ್ಪಾಗಿ ಕೊಟ್ಟಿದ್ದಾರೆ ಅಂತ. ಓಕೆ, ಸೊ ಜೆಲ್ ಎಲೆಕ್ಟ್ರೋಫೋರೋಸಿಸನ್ನು ಇನ್ನೊಂದು ಸರ್ತಿ ನೀವು ನೋಡಿಲ್ಲ ಅಂತಂದರೆ ನೀಟಾಗಿ ಓದ್ಕೊಳ್ಳಿ. ಜೆಲ್ ಎಲೆಕ್ಟ್ರೋಫೋರೋಸಿಸ್ ಅಗೇನ್ ಹೈಲಿ ಇಂಪಾರ್ಟೆಂಟ್ ಟಾಪಿಕ್. ಜೆಲ್ ಎಲೆಕ್ಟ್ರೋಫೋರೋಸಿಸ್, PCR, RNA interference, they are all important. Now the DNA fragments move towards anode under the electric field through the matrix. ಹೌದು, DNA ಫ್ರಾಗ್ಮೆಂಟ್ಸ್ಗಳು ಆ್ಯನೋಡ್ ಕಡೆಗೆ ಮೂವ್ ಆಗುತ್ತೆ. ಆ್ಯನೋಡ್ ಅಂದರೆ ಪಾಸಿಟಿವ್ಲಿ ಚಾರ್ಜ್, ಬಿಕಾಸ್ DNA ಆರ್ ನೆಗೆಟಿವ್ಲಿ ಚಾರ್ಜ್. ಸೊ ನೆಗೆಟಿವ್ ಇದ್ದಿದ್ದು ಪಾಸಿಟಿವ್ ಕಡೆನೇ ಅಲ್ವಾ ಅಟ್ರಾಕ್ಟ್ ಆಗೋದು. ಸೊ ದಟ್ ಈಸ್ ಆ್ಯನೋಡ್ ಕಡೆ ಮೂವ್ ಆಗುತ್ತೆ. ದಟ್ ಈಸ್ ರೈಟ್. ದ ಕಾಮನ್ಲಿ ಯೂಸ್ಡ್ ಮ್ಯಾಟ್ರಿಕ್ಸ್ ಈಸ್ ಅಗಾರೋಸ್ ಜೆಲ್. ಎಸ್, ಅಗಾರೋಸ್ ಜೆಲ್ ಮ್ಯಾಟ್ರಿಕ್ಸ್ ಮೇಲೇ ಎಲೆಕ್ಟ್ರೋಫೋರೆಸಿಸ್ ಮಾಡೋದು. ದ DNA ಫ್ರಾಗ್ಮೆಂಟ್ಸ್ ರಿಸಾಲ್ವ್ ಅಕಾರ್ಡಿಂಗ್ ಟು ದೇರ್ ಸೈಜ್. ಹೌದು, DNA ಫ್ರಾಗ್ಮೆಂಟ್ಗಳು ಅಕಾರ್ಡಿಂಗ್ ಟು ದೇರ್ ಸೈಜೇ ಅವುಗಳು ಸಪ್ರೇಟ್ ಆಗೋದು. ರಿಸಾಲ್ವ್ ಅಂತಂದರೆ ಅಕಾರ್ಡಿಂಗ್ ಟು ದೇರ್ ಸೈಜೇ ಅವುಗಳು ಸಪ್ರೇಟ್ ಆಗುತ್ತೆ. ಹೌದಾ? ಸೊ ಲಾರ್ಜರ್ ಇದ್ದಿದ್ದು ಹಿಂದೆನೇ ಉಳ್ಕೊಳ್ಳುತ್ತೆ, ಸ್ಮಾಲರ್ ಇದ್ದಿದ್ದು ಮೂವ್ ಆಗುತ್ತೆ. ನೆಕ್ಸ್ಟ್, ದ ಸ್ಮಾಲರ್ DNA ಫ್ರಾಗ್ಮೆಂಟ್ ಸಪರೇಟ್ಸ್ ಫಸ್ಟ್. ಎಸ್, ಅಬ್ಸಲ್ಯೂಟ್ಲಿ ದಿಸ್ ಈಸ್ ಕರೆಕ್ಟ್. ಓಕೆ, ಸೊ ಸ್ಮಾಲರ್ ಫ್ರಾಗ್ಮೆಂಟ್ಸ್ಗಳು ಆಬ್ವಿಯಸ್ಲಿ ಅವುಗಳು ಫಾಸ್ಟಾಗಿ ಮೂವ್ ಆಗುತ್ತೆ, ಅವುಗಳು ಫಸ್ಟ್ ಸಪ್ರೇಟ್ ಆಗುತ್ತೆ. ಹೌದು, ಹಾಗಿದ್ರೆ ಎಲ್ಲ ಆಪ್ಷನ್ಸು ಕರೆಕ್ಟ್ ಅಂದಮೇಲೆ ರಾಂಗ್ ಇರೋದು ಯಾವುದು ಇದರಲ್ಲಿ? ಹೌದಾ? ಸೊ ಯಾವ ಆಪ್ಷನ್ನು ಇದರಲ್ಲಿ ರಾಂಗ್ ಇಲ್ಲ. ಓಕೆ, ಸೊ ಹಾಗಾಗಿ ಇಂತಹ ಕ್ವೆಶನ್ ಬಂದಾಗ ನಿಮಗೆ ಬೋನಸ್ ಅಂಕಗಳನ್ನು ಕೊಡ್ತಾರೆ. ಓಕೆ, ಸೊ ಡೋಂಟ್ ವರಿ. ಈ ತರಹ ಏನಾದರೂ ಇತ್ತು ಅಂತಂದ್ರು ಡೋಂಟ್ ವರಿ, ಯು ಜಸ್ಟ್ ಟ್ರೈ ಟು ಅಟೆಂಪ್ಟ್ ಇಟ್. ಓಕೆ, ಸೊ ಯಾವುದು ಖಾಲಿ ಬಿಡಬೇಡಿ. ಹೆಂಗೂ ನೆಗೆಟಿವ್ ಮಾರ್ಕ್ಸ್ ಅಂತೂ ಇಲ್ಲ ಅಲ್ವಾ KCETನಲ್ಲಿ. ಸೊ ಡೋಂಟ್ ವರಿ, ಜಸ್ಟ್ ಅಟೆಂಪ್ಟ್. ಯಾವುದೋ ಒಂದು ಆಪ್ಷನನ್ನು ಹಾಕಿ ಬರೀ, ನಿಮಗೆ ಬೋನಸ್ ಮಾರ್ಕ್ ಕೊಡ್ತಾರೆ. ಓಕೆ, ನೆಕ್ಸ್ಟ್ ಮತ್ತು ಯಾವ ಕ್ವೆಶನ್ ಬಂದಿದೆ ಇದರಿಂದ ಅಂತ ನೋಡೋದಾದರೆ, ಎಸ್, ಡಿಸೈರ್ಡ್ ಜೀನ್ಸ್ ಹ್ಯಾವ್ ಬೀನ್ ಇಂಟ್ರೊಡ್ಯೂಸ್ಡ್ ಇಂಟು ಟ್ರಾನ್ಸ್ಜೆನಿಕ್ ಅನಿಮಲ್ಸ್ ಟು ಆಬ್ಟೇನ್ ಲಾರ್ಜ್ ಸ್ಕೇಲ್ ಪ್ರೊಡಕ್ಷನ್ ಆಫ್ ಯೂಸ್ಫುಲ್ ಬಯಾಲಜಿಕಲ್ ಪ್ರಾಡಕ್ಟ್ಸ್ ಎನ್ಕೋಡೆಡ್ ಬೈ ದಿಸ್ ಜೀನ್ಸ್. ದಿಸ್ ಅಪ್ರೋಚ್ ಈಸ್ ಜನರಲಿ ರೆಫರ್ಡ್ ಟು ಆ್ಯಸ್. ಓಕೆ, ಸೊ ಡಿಸೈರ್ಡ್ ಜೀನ್ಸನ್ನು ಟ್ರಾನ್ಸ್ಜೆನಿಕ್ ಅನಿಮಲ್ಸಲ್ಲಿ ಹಾಕಿ ಅದನ್ನು ಲಾರ್ಜ್ ಸ್ಕೇಲಲ್ಲಿ ನಾವು ಪ್ರೊಡ್ಯೂಸ್ ಮಾಡ್ತೀವಲ್ಲ ಬಯಾಲಜಿಕಲ್ ಪ್ರಾಡಕ್ಟನ್ನು. ಸೊ ಅದಕ್ಕೆ ಏನಂತ ಕರೀತಾರೆ ಅಂತಂದರೆ ಹೈಬ್ರಿಡೋಮಾ ಟೆಕ್ನಾಲಜಿನ ಅಲ್ಲ, ಇದನ್ನು ಕೇಳೇ ಇಲ್ಲ. ಜೀನ್ ಥೆರಪಿನ ಅಲ್ಲ, ಇದು ಜೀನ್ ಥೆರಪಿನಲ್ಲಿ ಡಿಸೀಸಸನ್ನು ಕ್ಯೂರ್ ಮಾಡ್ತೀವಿ ನಾವು ಜೀನ್ಸನ್ನು ಹಾಕಿಬಿಟ್ಟು. ಹಾಗಾಗಿ ಇದು ಕೂಡ ಅಲ್ಲ. ಮಾಲಿಕ್ಯುಲರ್ ಫಾರ್ಮಿಂಗ್ ಈ ವರ್ಡ್ ಕೂಡ ಇಲ್ಲ ನಮಗೆ. ಓಕೆ, ಸೊ ದ ರೈಟ್ ಆಪ್ಷನ್ ಈಸ್ ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್. ಇದನ್ನು ಡೌನ್ ಸ್ಟ್ರೀಮ್ ಪ್ರೊಸೆಸಿಂಗ್ ಅಂತ ಕರಿತೀವಿ. ನೆಕ್ಸ್ಟ್ ಕ್ವೆಶನ್, ಮೋಸ್ಟ್ ಸೂಟಬಲ್ ಮೆಥಡ್ ಆಫ್ ಇಂಟ್ರೊಡ್ಯೂಸಿಂಗ್ ಏಲಿಯನ್ DNA ಇಂಟು ಅ ಪ್ಲಾಂಟ್ ಸೆಲ್. ಸೊ ಪ್ಲಾಂಟ್ ಸೆಲ್ಗೆ ನಾವು ಏಲಿಯನ್ DNAನ ಇಂಟ್ರೊಡ್ಯೂಸ್ ಮಾಡುವಂತಹ ಸೂಟಬಲ್ ಮೆಥಡ್ ಯಾವುದು? ಬಯೋಲಿಸ್ಟಿಕ್ ಅಂದರೆ ಜೀನ್ ಗನ್ ಮೆಥಡ, ಲೈಪೋಫೆಕ್ಷನ್ನ, ಮೈಕ್ರೋ ಇಂಜೆಕ್ಷನ್ನ, ಹೀಟ್ ಶಾಕ್ ಮೆಥಡ. ಸೊ ಹೀಟ್ ಶಾಕ್ ಮೆಥಡ್ ನಾನು ಹೇಳ್ದಂಗೆ ಬ್ಯಾಕ್ಟೀರಿಯಾಸಲ್ಲಿ, ಸೊ ಅಲ್ಲ. ಮೈಕ್ರೋ ಇಂಜೆಕ್ಷನನ್ನು ಯೂಸ್ ಮಾಡುವಂಥದ್ದು ನಾವು ಎನಿಮಲ್ಸಲ್ಲಿ, ಸೊ ಹಾಗಾಗಿ ಇದು ಕೂಡ ಅಲ್ಲ. ಲೈಪೋಫೆಕ್ಷನ್ ನಮಗೆ ಬಂದಿಲ್ಲ. ಸೊ ಬಯೋಲಿಸ್ಟಿಕ್ ಈಸ್ ದ ರೈಟ್ ಆನ್ಸರ್. ನಾನು ಹೇಳಿಲ್ವಾ ಇದ್ರ ಮೇಲೆ ನಿಮಗೆ ತುಂಬ ಕ್ವೆಶನ್ಸ್ ಬರುತ್ತೆ. ಅಗೇನ್ ಯಾವ್ಯಾವ ಮೆಥಡ್ಸಿಂದ ನಾವು DNA ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಹೇಳಿ. ಸೊ ಹಾಗಾಗಿ ಈ 3 ಮೆಥಡ್ಗಳನ್ನು ನೀಟಾಗಿ ನೋಡ್ಕೊಂಡಿರಿ. ನೆಕ್ಸ್ಟ್ ಕ್ವೆಶನ್, ಎಲ್ಯೂಷನ್ ಮೀನ್ಸ್. ಓಕೆ, ಸೊ ಹೈಲಿ ಇಂಪಾರ್ಟೆಂಟ್. ಎಲ್ಯೂಷನ್ ಎಲ್ಲಿ ಬರುತ್ತೆ ಈ ಸ್ಟೆಪ್? ರೈಟ್, ಸೊ ಈ ಸ್ಟೆಪ್ಪನ್ನು ನೋಡಿದ್ವಿ ನಾವು ಜೆಲ್ ಎಲೆಕ್ಟ್ರೋಫೋರೋಸಿಸಲ್ಲಿ. ಹೌದಾ? ಸೊ DNA ಫ್ರಾಗ್ಮೆಂಟ್ಸ್ಗಳೆಲ್ಲ ಮುಂದೆ ಹೋಗಿಬಿಟ್ಟು ಸಪ್ರೇಟ್ ಆದಮೇಲೆ ಏನು ಮಾಡ್ತೀವಿ ನಾವು? ಇಥಿಡಿಯಂ ಬ್ರೋಮೈಡಿಂದ ಸ್ಟೇನ್ ಮಾಡಿ ಕಣ್ಣಿಗೆ ಕಾಣಿಸೋ ಥರ UV ರೇಸಲ್ಲಿ ಎಕ್ಸ್ಪೋಸ್ ಮಾಡಿದ್ಮೇಲೆ ಅದನ್ನು ನಾವು ಎಕ್ಸ್ಟ್ರಾಕ್ಟ್ ಮಾಡ್ತೀವಿ. ಹೌದಾ? ಸೊ ಆ ಎಕ್ಸ್ಟ್ರಾಕ್ಷನ್ ಸ್ಟೆಪ್ಪನ್ನೇ ನಾವೇನಂತ ಕರಿತೀವಿ? ಎಲ್ಯೂಷನ್ ಅಂತ ಕರಿತೀವಿ. ಓಕೆ, ಸೊ ಸಪರೇಷನ್ ಆಫ್ DNA ಫ್ರಾಗ್ಮೆಂಟ್ಸಾ? ಅಲ್ಲ.
ನೆಕ್ಸ್ಟ್ ಮೇಕಿಂಗ್ ದ DNA ಬ್ಯಾಂಡ್ಸ್ ವಿಸಿಬಲ್ ಅಂಡರ್ UV ರೇಡಿಯೇಷನ್, ಇಲ್ಲ, ಇದನ್ನು ಮಾಡೋದು ಇಥಿಡಿಯಂ ಬ್ರೋಮೈಡ್. ಐಸೋಲೇಷನ್ ಆಫ್ DNA ಫ್ರಮ್ ಚಾಯ್ಸ್ ಆರ್ಗ್ಯಾನಿಸಮ್, ಇದು ಕೂಡ ಅಲ್ಲ. ಸೊ ದ ರೈಟ್ ಆಪ್ಷನ್ ಈಸ್ ಕಟ್ಟಿಂಗ್ ಆ್ಯಂಡ್ ಎಕ್ಸ್ಟ್ರಾಕ್ಟಿಂಗ್ ದ DNA ಬ್ಯಾಂಡ್ಸ್ ಫ್ರಮ್ ಅಗಾರೋಸ್ ಜೆಲ್. ನೆಕ್ಸ್ಟ್, so the last question of the last question paper we are solving is which of the following statement is not correct about plasmid. okay, so plasmid ಬಗ್ಗೆ ಯಾವುದು ಕೆಳಗಡೆ ಕೊಟ್ಟಿರೋದ್ರಲ್ಲಿ ಕರೆಕ್ಟ್ ಆಪ್ಷನ್ ಅಲ್ಲ. ಓಕೆ, ಸೊ ಫಸ್ಟ್ಗೆ ನಾವು ಪ್ಲಾಸ್ಮಿಡ್ ಅಂದರೆ ಏನು ಅಂತ ಹೇಳಿ ಲಾಸ್ಟಲ್ಲಿ ಒಂದು ಸ್ಲೈಡ್ ತೋರಿಸ್ತೀನಿ, ನೋಡ್ಕೊಂಡ್ಬಿಡಿ. ಸೊ ಪ್ಲಾಸ್ಮಿಡ್ ಇಟ್ಸ್ ಅ ಸರ್ಕ್ಯುಲರ್ DNA, ಹೌದು, ಇಟ್ಸ್ ಅ ಸರ್ಕ್ಯುಲರ್ DNA. ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್, ಎಸ್, ನಾವು PBR 322 ಪ್ಲಾಸ್ಮಿಡನ್ನೇ ನೋಡ್ತೀವಿ, ಅದರಲ್ಲಿ ನಮಗೆ ಎಷ್ಟೊಂದು ಆಂಟಿಬಯೋಟಿಕ್ ರೆಸಿಸ್ಟೆಂಟ್ ಜೀನ್ಗಳು ಇತ್ತು, ಹೌದಾ? ಸೊ ದಿಸ್ ಈಸ್ ಆಲ್ಸೋ ರೈಟ್. ಇಟ್ ಹ್ಯಾಸ್ ಎಬಿಲಿಟಿ ಆಫ್ ಆಟೋನಮಸ್ ರೆಪ್ಲಿಕೇಶನ್, ಎಸ್ ಇಟ್ ಕ್ಯಾನ್. ಓಕೆ, ಸೊ ಅದು ಆಟೋನಮಸ್ ಆಗಿ ತಾನೇ ರೆಪ್ಲಿಕೇಟ್ ಆಗುತ್ತೆ. ಸೊ ಹಾಗಾಗಿ ಯಾವ ಸ್ಟೇಟ್ಮೆಂಟ್ ಕರೆಕ್ಟ್ ಇಲ್ಲ ಅಂತಂದರೆ ಇಟ್ಸ್ DNA ಈಸ್ ಆ್ಯಸ್ ಲಾಂಗ್ ಆ್ಯಸ್ ಕ್ರೋಮೋಸೋಮಲ್ DNA, ನೋ, ಅದು ಅಷ್ಟು ದೊಡ್ಡ DNA ಹೊಂದಿರೋದಿಲ್ಲ. ಓಕೆ, ಸೊ ಹಾಗಾಗಿ ಆಪ್ಷನ್ 4 ಈಸ್ ದ ಕರೆಕ್ಟ್ ಆನ್ಸರ್ ಫಾರ್ ದಿಸ್ ಕ್ವೆಶನ್. ಓಕೆ, ಸೊ ಹೋಪ್ಫುಲಿ ಎಲ್ಲ ಕ್ವೆಶನ್ಗಳು ಕವರ್ ಆಗಿದೆ ಫ್ರಮ್ ದ ಬಯೋಟೆಕ್ನಾಲಜಿ ಚಾಪ್ಟರ್. ನಾನು ಹೇಳ್ದಂಗೆ ತುಂಬ ಇಂಪಾರ್ಟೆಂಟ್ ಚಾಪ್ಟರ್ ಆಗಿದೆ ಇದು. ಸೊ ಪೇ ಅಟೆನ್ಷನ್, ನೀಟಾಗಿ NCERTಯನ್ನು ಲೈನ್ ಟು ಲೈನ್ ನೀವು ಓದ್ಕೊಳ್ಳಿ. ಓಕೆ, ಸೊ ನಾನು ಯಾವ್ದು ಇಂಪಾರ್ಟೆಂಟ್ ಚಾಪ್ಟರ್ಸ್ ಅಂತ ಹೇಳಿದ್ದೀನಲ್ವ, ಸೊ ಆ ಚಾಪ್ಟರ್ಸ್ಗಳಂತೂ ನೀವು ಮಿಸ್ ಮಾಡಲೇಬೇಡಿ. ಓಕೆ, ಸೊ ದೀಸ್ ಚಾಪ್ಟರ್ಸ್, ರೈಟ್, ಸೊ ಈ ಚಾಪ್ಟರ್ಗಳನ್ನು ನೀವು ಮಿಸ್ ಮಾಡಲೇ. ಸೊ ಹೋಪ್ ಇಟ್ ಹೆಲ್ಪ್ಸ್ ಯು ಮೈ ಡಿಯರ್ ಸ್ಟೂಡೆಂಟ್ಸ್. ಐ ವಿಲ್ ಕಮ್ ಅಪ್ ವಿತ್ ಅನದರ್ ವಿಡಿಯೋ ಇನ್ ಕಮಿಂಗ್ ಡೇಸ್. ಓಕೆ, ಸೊ ಹ್ಯಾಪಿ ಲರ್ನಿಂಗ್.